ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮೀಸಾರ ಪರಮಾಗಮದ ಮೇಲೆ ಅಮೃತ ಚಂದ್ರಾಚಾರ್ಯ ದೇವ ಬರೆದಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ ಸಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಲ್ಲಿದೆ. ಪುಣ್ಯ ಪಾಪ ಅಧಿಕಾರದ 10ನೆಯ ಕಲಶ ಇದೆ. ಸಂಧ್ಯಸ್ತವ್ಯಮಿದಂ ಸಮಸ್ತಮಪಿ ಕರ್ಮೈವ ಮೋಕ್ಷಾರ್ಥಿನಾಂ ಸಂನ್ಯಸ್ತೆ ಸತಿ ತತ್ರ ಕಾಕಿಲ ಕಥಾ ಪುಣ್ಯಸ್ಯ ಪಾಪಸ್ಯ ವಾ सम्यक्त्वादि निज स्वभाव भवनात् मोक्षस्य हेतुर्भवन् नैष्कर्म्य प्रतिबद्धमुद्धकरसं ज्ञानं स्वयं धावति. ಭಾವಾರ್ಥವು ಈ ಪ್ರಕಾರವಿದೆ. ಹೇಗೆ ಸೂರ್ಯನ ಪ್ರಕಾಶವಾದ ಮೇಲೆ ಸಹಜವಾಗಿಯೇ ಅಂಧಕಾರವು ನಾಶವಾಗುತ್ತದೆ, ಹಾಗೆಯೇ ಜೀವದ ಶುದ್ಧ ಚೇತನಾರೂಪ ಪರಿಣಮನವಾದ ಮೇಲೆ ಸಮಸ್ತ ವಿಕಲ್ಪಗಳು ನಾಶವಾಗುತ್ತವೆ. ಜ್ಞಾನಾವರಣಾದಿ ಕರ್ಮಗಳು ಅಕರ್ಮ ರೂಪವಾಗಿ ಪರಿಣಮಿಸುತ್ತವೆ. ರಾಗಾದಿ ಅಶುದ್ಧ ಪರಿಣಾಮಗಳು ನಾಶವಾಗುತ್ತವೆ. 3 ಮಾತಿನ ಪೈಕಿ ಮೊದಲ ಸಮಸ್ತ ವಿಕಲ್ಪಗಳ ನಾಶ ಆಗುವ ಮಾತು ಹೇಳ್ತಾರೆ. ಅದರ ನಂತರ ಜ್ಞಾನಾವರಣಾದಿ ಕರ್ಮಗಳ ಅಕರ್ಮ ರೂಪವಾಗಿ ಹೋಗ್ತವೆ, ಪರಿಣಮಿಸ್ತವೆ ಅಂತ. ಇದರಿಂದ ಜ್ಞಾನಾವರಣಾದಿ ಕರ್ಮಗಳನ್ನು ತನ್ನ ಸತ್ತಾದೊಳಗಿಂದ ಹೊರಗೆ ಹಾಕುವ ಸಲುವಾಗಿ ಸಾಧಕ ಪುರುಷ ಏನು ಮಾಡ್ತಾನೆ ಅಥವಾ ಏನು ಮಾಡುವುದಿಲ್ಲ ಅನ್ನೋದ 2 ಮಾತಿನ ಸ್ಪಷ್ಟೀಕರಣ ಆಯಿತು. ಅನಾದಿ ಕಾಲದಿಂದ 4 ಘಾತಿ 4 ಅಘಾತಿ ಅಥವಾ 8 ಮೂಲ ಪ್ರಕೃತಿ 148 ಉತ್ತರ ಪ್ರಕೃತಿಗಳ ಜೀವದ ಜೊತೆಗೆ ಅನಾದಿಯಿಂದನ ಚಿನ್ನದ ಜೊತೆಗೆ ಕಲ್ಮಶ ಯಾವ ಪ್ರಕಾರ ಗಣಿಯೊಳಗ ಕೂಡಿಕೊಂಡನ ಇದ್ದಿದೆ, ಆ ಪ್ರಕಾರ ಅನಾದಿಯಿಂದನ ಜೀವ ಮತ್ತು ಕರ್ಮಗಳದ್ದ ಸಂಬಂಧ ಇತ್ತು. ಆ ಕರ್ಮವನ್ನ ಸಾಧಕ ಪುರುಷ ದೂರ ಮಾಡುವ ಸಲುವಾಗಿ ಏನು ಮಾಡ್ತಾನೆ ಮತ್ತು ಏನು ಮಾಡುವುದಿಲ್ಲ, 2 ಮಾತಿನ ಸ್ಪಷ್ಟೀಕರಣ ಇಲ್ಲಿ ಆಯ್ತು. ಏನು ಮಾಡ್ತಾನೆ? ಶುದ್ಧ ಚೇತನ ರೂಪದಿಂದ ಪರಿಣಮಿಸ್ತಾನೆ. ಅದನ್ನ ಸ್ಪಷ್ಟಪಡಿಸುವ ವೇಳೆದೊಳಗೆ ಹೇಳಿದ್ರು, ಜ್ಞಾನದ ವಿಕಲ್ಪ ರೂಪವಾಗಿ ಪರಿಣಮಿಸ್ತಾನೆ, ಅರ್ಥಾತ್ ಸವಿಕಲ್ಪ ಜ್ಞಾನ ರೂಪವಾಗಿ ಪರಿಣಮಿಸ್ತಾನೆ. ಸವಿಕಲ್ಪ ಜ್ಞಾನ ರೂಪವಾಗಿ ಪರಿಣಮಿಸುವುದ ಅವನ ಸ್ವಭಾವ ಇದೆ. ಸವಿಕಲ್ಪ ರೂಪವಾಗಿ ಪರಿಣಮಿಸುವುದ ಅರ್ಥಾತ್ ವಸ್ತುಗಳ ವಿಶ್ವವೆಂಬ ಗ್ರಹದೊಳಗ 3 ಕಾಲದಲ್ಲಿ ವಾಸ ಮಾಡುವಂಥವು ಇದಾವೆ. 3 ಕಾಲದಲ್ಲಿ ಅವು ಒಂದರ ಜೊತೆ ಇನ್ನೊಂದು ಕೂಡಿಕೊಂಡನ ವಾಸ ಮಾಡುವಂಥವು ಇದಾವೆ. ಅವುಗಳ ಪೃಥಕ್ ಸ್ವಭಾವಂತೂ ಇದೆ. ಆ ಪೃಥಕ್ಕತೆ ಏನಿದೆ ಅದ ಆಯಾ ವಸ್ತುವಿನ ವಿಶೇಷತೆ ಇದೆ. ಆದ್ರೆ ಕೂಡಿಕೊಂಡ ಇರೋದ ಇದು ವ್ಯವಸ್ಥೆ ಇದೆ, ವಿಶ್ವದ ವ್ಯವಸ್ಥೆ ಇದೆ. ಈಗ ಇಲ್ಲಿ 4 ಜನ 10 ಜನ 20 ಜನ 1 ಗಂಟೆ ಕೂಡಿ ಇರ್ತೇವ್ರಿ.
ಒಬ್ಬರ ಸ್ವಭಾವ ಇನ್ನೊಬ್ಬರ ಸ್ವಭಾವದಿಂದ ನಿಶ್ಚಿತವಾಗಿನ ಬೇರೆ ಇದೆ. ಇದ್ರನೂ ಕೂಡ ವ್ಯವಸ್ಥಾ ಇಲ್ಲಿ ಈ ಸಮಯದೊಳಗೆ ಕೂಡಿ ಇರುವುದು ಇದೆ. ಹೌದೇನಿಲ್ರಿ? ಹಾಗೆ ಮೂರು ಲೋಕವೆಂಬ ಗ್ರಹದೊಳಗ ಯಾವ ಅನಂತಾನಂತ ಪದಾರ್ಥಗಳಿದಾವೆ ಅವುಗಳ ವ್ಯವಸ್ಥೆ ಹೇಗಿದೆ? ಕೂಡಿ ಇರುವುದೇ ಇದೆ. ಬೇರೆ ಬೇರೆ ಈ ವಿಭಾಗದೊಳಗೆ ಜೀವದ್ರವ್ಯ ಇರ್ತವೆ, ಈ ವಿಭಾಗದೊಳಗೆ ಪುದ್ಗಲ ದ್ರವ್ಯ ಇರ್ತವೆ. ಹೀಗಂತೂ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ಆ ವ್ಯವಸ್ಥೆಯ ಬದಲಾವಣೆ ಮಾಡುವ ಪ್ರಯತ್ನ ಮಾಡೋದು ಅಥವಾ ತನ್ನ ಸ್ವಭಾವದೊಳಗೆ ತಾನ ಇರುವ ಉದ್ಯಮ ಮಾಡುತ್ತ. ಸಾಧಕ ಏನು ಮಾಡ್ತಾನ್ರಿ? ಸಾಧಕ ಯಾರಿಗಂತಾರೆ? ಸಂಸಾರಿ ಯಾರಿಗಂತಾರೆ? ಅಜ್ಞಾನಿ ಯಾರಿಗಂತಾರೆ? ತಾನು ಸುಖಿಯಾಗುವ ಸಲುವಾಗಿ ಅನ್ಯ ಯಾವ ನೈಸರ್ಗಿಕ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ಅಪೇಕ್ಷಿಸುವಂತ ಯಾವದನು ಅವ ಅಜ್ಞಾನಿ, ಅದನ್ನು ಸಂಸಾರಿ. ತಿಳಿತೇನೆ? ಸುಲಭ ಇದೆಯಲ್ಲ. ಯಾವ ಕ್ಷೇತ್ರದೊಳಗೆ ಹೋದ್ರ ಏಕಾಕಿ ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ. ಮೋಕ್ಷ ಮಾರ್ಗದೊಳಗೆ ಬರ್ತಿದೆ ಅಲ್ಲೂ ಇಲ್ಲ. ಕರ್ಮ ಇದೆ, ಶರೀರ ಇದೆ, ಕಾನನದೊಳಗೆ ಶಿವನ ಗರ್ಜನೆ ಇದೆ, ಆನೆಗಳ ಕೀಳಿಡ್ತಾ ಇರ್ತವೆ, ಬೇಟೆ ನಾಯಿಗಳ ಓ ಅಂತ ಇರ್ತವೆ, ಎಲ್ಲ ನಡೆದಿರ್ತಿದೆ. ನನ್ನ ಕಾರ್ಯ ಮಾಡ್ಬೇಕು, ಇದೇನು ತಲೆನೋವ ಅಂತ ಹೇಳಿ ಅವುಗಳ ಕುರಿತಾಗಿ ವಿಕಲ್ಪ ಮಾಡ್ತಾರೋ ಏನು ಮಾಡ್ತಾರೆ? ಸಾಧಕ ಜೀವ ಯಾರಿಗಂತಾರೆ? ನೈಸರ್ಗಿಕ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಯಾವ ಪ್ರಕಾರದ ಅದಲಾ ಬದಲಿ ಮಾಡುವ ವಿಕಲ್ಪ ಮಾಡದೆ ನೈಸರ್ಗಿಕವಾಗಿ ವಿಶ್ವದ ಪದಾರ್ಥಗಳ ಯಾವ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯೊಳಗೆ ಯಾವ ಪ್ರಕಾರದ ಬದಲಾವಣೆ ಮಾಡುವ ಇಚ್ಛೆ ಭಾವನ ಉತ್ಪನ್ನ ಆಗುವುದಿಲ್ಲ. ತನ್ನ ಸ್ವಭಾವದೊಳಗೆ ತಾನ ಸ್ವಸ್ಥ ಇರುವುದ ಇದು ಸಾಧಕನ ಮಾತು. ಇಲ್ಲಿ ಕೂಡ ನಮಗೆ ಬರ್ತಿದೆಯೋ ಅಥವಾ ಇಲ್ಲ? ಬರ್ತಿದೆ ಅನ್ನೋದಕ್ಕಿಂತ ಕಲ್ಕೊಳ್ಬೇಕು ಅಥವಾ ಇಲ್ಲ? ಮನೆಯಲ್ಲೇ 4 ಜನ ಇರುವೆಳದೊಳಗ 4 ಜನರ ಸ್ವಭಾವ ಬೇರೆನೇ ಇರುತ್ತೆ. ನಾನಾ ಜೀವ, ನಾನಾ ಭಾವ, ನಾನಾ ಪ್ರಕಾರದ ಕರ್ಮೋದಯ, ನಾನಾ ಪ್ರಕಾರದ ಲಬ್ಧ. ಶಬ್ದದೊಳಗೆ ಉಳಿದು ಅಜ್ಞಾನ ರೂಪದಿಂದ ಕಾರ್ಯ ಮಾಡ್ತಾ ಇದೆ. ಅಷ್ಟೇ ಆಗಿದೆ. ಶಬ್ದದೊಳಗದ ವಿಶ್ವದ ವ್ಯವಸ್ಥೆ, ಅನಂತಾನಂತ ಪದಾರ್ಥಗಳ ಸ್ವರೂಪ ನೈಸರ್ಗಿಕವಾಗಿನ ಹೇಗಿದೆಯೋ ಅದರೊಳಗೆ ಯಾವ ಪ್ರಕಾರದ ಬದಲಾವಣೆಯನ್ನ ಬಯಸದೇ ಇರೋದು, ಬದಲಾವಣೆಯ ಭಾವವೇ ಉತ್ಪನ್ನ ಆಗದೇ ಇರೋದು, ಬದಲಾವಣೆಯನ್ನ ಬಯಸದೇ ಇರುವುದರಿಂದ ನಿನಗೆ ಮೋಕ್ಷ ಮಾರ್ಗ ಸಿಗುವುದಿದೆ. ಜೀವನಿಗೆ ಹೇಳೋದಿದೆ, ತಮ್ಮ ಜೀವನಿಗೆ ತಾವು ಹೇಳೋದಿದೆ. ಯಾವ ಪದಾರ್ಥದೊಳಗೆ ಯಾವುದೇ ಪ್ರಕಾರದ ಬದಲಾವಣೆಯನ್ನ ಬಯಸದೇ ಇದ್ದರೆ ನಿನಗೆ ಮೋಕ್ಷ ಮಾರ್ಗದ ಸುಖದ ಮಾರ್ಗದ ಉಪಲಬ್ಧಿ ಆಗುವ ಸಾಧ್ಯತೆ ಇದೆ. ಇನ್ನು ಯಾವ ಸಮ್ಯಕ್ ದೃಷ್ಟಿ ಪುರುಷದನೋ ಆ ಭೂಮಿಕೆಗೆ ಅನುಸಾರವಾಗಿ ವಿಶ್ವದ ಯಾವುದೇ ಪದಾರ್ಥದ ಕುರಿತು ಯಾವುದೇ ಪ್ರಕಾರದ ಬದಲಾವಣೆಯನ್ನ ಬಯಸುವ ಅಥವಾ ಬದಲಾವಣೆಯ ಭಾವವೇ ಉತ್ಪನ್ನ ಆಗುವುದಿಲ್ಲ. ಅದರಿಂದ ಏನಾಗ್ತಿದೆ? ಈ ಭಾವ ಅದನ್ನು ನೋಡಿದರೂ ಕೂಡ ಅದರಲ್ಲಿ ಯಾವ ಪ್ರಕಾರ ಬದಲಾವಣೆಯ ಭಾವ. ಈಗ ನೈಸರ್ಗಿಕ ಮಾತನಾಡದಿದೆ, ನಿಸರ್ಗ ಇದೆಲ್ಲ. ಈಗ ಮೋಡ ಕವಿದಿದೆ, ತಂಪಾದ ವಾತಾವರಣ ಇದೆ, ಅಥವಾ ಒಂದು ಪ್ರಕಾರ ಮುಕ್ತ ವಾತಾವರಣ ಇಲ್ಲ, ಗಾಳಿ ಮೊದಲಾದವುಗಳು ಕಟ್ಟಿ ಹಾಕಿದ ಹಾಗೆ ಆಗಿದ್ದಾವೆ. ಅದಕ್ಕೇನ್ ಮಾಡೋದ್ರಿ? ವಿಕಲ್ಪ ಮಾಡ್ತೀವೋ ಅಥವಾ ಇಲ್ಲ? ಈಗ ಮಾಡೇನ ಬಂದಿದ್ದೀವೋ ಅಥವಾ ಇಲ್ಲ?
ಇದು ಸಂಸಾರ. ಏನೂ ಇಲ್ಲ, ಏನೇನು ಆಗುವ ಹಾಗಿಲ್ಲ. ಗೊತ್ತಿದೆ ಏನಿಲ್ಲ, ಅದ್ರೊಳಗೆ ಏನು ನಾನು ಮಾಡ್ಲಿಕ್ಕೆ ಬರೋದಿಲ್ಲ. ಏನ್ ಬಟ್ಟೆನೇ ಒಣಗ್ತಾ ಇಲ್ಲ, ಅದು ಒಣಗುವ ಸಲುವಾಗಿ ನಾನೇನಾದ್ರೂ ಮಾಡಬಹುದಿಲ್ಲ. ಯೋಚನೆ ಮಾಡೋ ಜೀವ ನಿರರ್ಥಕವಾಗಿ ಅನಂತ ಸಂಸಾರದೊಳಗೆ ಹೇಗೆ ಉಳ್ಕೊಂಡಿದ್ದಾನೆ, ನಿರರ್ಥಕವಾಗಿ ಯಾವ ಪ್ರಯೋಜನವೂ ಇಲ್ಲ. ಇದನ್ನೇ ಅನರ್ಥದಂಡ ಅಂತಾರೆ. ಅನರ್ಥದಂಡ ಯಾವ ಕಾರ್ಯ ಆಗುವ ಹಾಗಿಲ್ಲ. ಮಕ್ಕಳ ಸ್ವಭಾವ ಗೊತ್ತಿದೆಯೇನಿಲ್ಲ, ಅದರ ವಿಕಲ್ಪ ಯಾರಿಗೆ ಬರುವುದಿಲ್ಲ, ಅಥವಾ ಯಾರು ಮಾಡುವುದಿಲ್ಲ, ಯಾರು ಕೂಗಾಡುವುದಿಲ್ಲ. ಗೊತ್ತಿದೆಯೋ ಅಥವಾ ಇಲ್ಲ? ಅವ್ರು ಬದಲಾಗುವುದಿಲ್ಲ ಅನ್ನೋದು ಒಮ್ಮೆ 2 ಸಲ 4 ಸಲ 10 ಸಲ 100 ಸಲ ಗೊತ್ತಾಗಿದೆಯೋ ಅಥವಾ ಇಲ್ಲ? ಆದ್ರೂ ಆ ವಿಷಯ ಯಾತಕ್ಕೆ ಬರ್ತಿದೆ? ಆ ಪ್ರಕಾರದ ವಿಕೃತ ಭಾವಗಳು ಯಾತಕ್ಕೆ ಬರ್ತವೆ? ಕೊರಗೋದಾಗುತ್ತೆ ಸರಿ, ಆದ್ರ ಹೊರಗೆ ಮಾತಾಡೋದಿಲ್ಲ. ಹೌದು, ಯಾಕೆ ಬೇಕು ಅಂತೇವೆ. ಈ ವಿಕಲ್ಪನೆ ಜಿನವಾಡಿದ್ದ ನಾನೇನ್ ಮಾಡೋ ಸಾಧ್ಯ ಇದೆ? ಶಬ್ದ ಏನೋ ಹೇಳ್ತೀವಿ, ಆದ್ರ ಆ ಶಬ್ದದ ಭಾವದ ಸ್ವೀಕಾರ ಇಲ್ಲಿದೆ. ಬೇಕಾದ್ರೆ ಕೂಗಾಡ್ತೀವಿ, ಬೇಕಾದ್ರೆ ಕೊರಗುತ್ತೀವಿ, ಅದರಿಂದ ಸಂಪೂರ್ಣತಃ ಹಾನಿ. ಈ ವರ್ತಮಾನ ಯಾವ ಸ್ವಭಾವದ ಸ್ವೀಕಾರ ಮಾಡಿ ನಿರಾಕುಲ ಆನಂದದ ಅನುಭವ ಮಾಡುವಂತ ಯಾವ ಸಾಮರ್ಥ್ಯ ವರ್ತಮಾನದೊಳಗಿದೆಯೋ ಅದನ್ನಷ್ಟು ಹಾಳು ಮಾಡಿ, ನಿರಂತರ ಅಮೃತ ಸದೃಶ ಇರುವಂತಹ ಹಾಲಿಗೆ ಉಪ್ಪು ಹುಳಿ ಬೆರೆಸ್ತಾ ಇದ್ದೇವೆ. ನಿರಂತರ ಅಮೃತ ಸದೃಶ ಇರುವಂತಹ ಬಸ ಜ್ಞಾತಾದೃಷ್ಟಕ್ಕಿಂತ ಅಮೃತ ಇನ್ಯಾವುದಿದೆ ಜೀವದ ಸಲುವಾಗಿ? ಮತ್ತು ಅದನ್ನು ಎಲ್ಲಿಂದ ತರಬೇಕಾಗಿದೆ? ಸ್ವಯಂ ಆಗ್ಯದ. ಕಠಿಣೇನೂ ಇಲ್ಲ, ಆದ್ರೆ ಅನಾದಿ ಕಾಲದಿಂದ ಅಸಾಧ್ಯ ಆಗಿ ಹೋಗಿದ್ದೀರಿ. ಕಠಿಣ ಮತ್ತು ಅಸಾಧ್ಯದೊಳಗೆ ವ್ಯತ್ಯಾಸ ಇದೆ. ಕಠಿಣೇನೂ ಇಲ್ಲ ಮಾಡಬೇಕಾದ್ರೆ, ಆದ್ರೆ ಅನಾದಿ ಕಾಲದಿಂದ ಸಾಧ್ಯನೇ ಆಗಿಲ್ಲ. ಈಗ ನಿಸರ್ಗದ ಹೇಳಿತು, ಮನೆ ಮಾತು ಹೇಳಿತು, ಶರೀರದ ಮಾತಿಗೆ ಬಂದ್ರೆ ಅದರೊಳಗೆ ಏನ್ ಮಾಡೋದು ಸಾಧ್ಯ ಇದೆ? ಹಾಗಾದ್ರೆ ಜೀವ ಅಷ್ಟ ಅಸಹಾಯ, ಅದನ್ನು ಏನೂ ಮಾಡೋ ಸಾಧ್ಯ ಇಲ್ಲ. ಅದೇ ಅಸಹಾಯ ಅಲ್ಲ, ಅವ ತನ್ನಲ್ಲೇ ತಾನು ಪರಿಪೂರ್ಣ ಇದ್ದಾನೆ. ಅವನಿಗೆ ಅದನ್ನ ಮಾಡಿ ಏನೂ ಸಾಧಿಸಬೇಕಾಗಿಲ್ಲ. ಶರೀರದೊಳಗ, ಸಂಯೋಗದೊಳಗ, ನಿಸರ್ಗದೊಳಗ ಯಾವುದೇ ಬದಲಾವಣೆ ಮಾಡಿದರೆ ಅವನು ಯಾವ ಕಾರ್ಯನೂ ಆಗುವ ಹಾಗೆ ದುರ್ಬಲ ಸ್ವರೂಪ ಅವನದಿಲ್ಲ. ಅವನು ತನ್ನಲ್ಲೇ ತಾನು ಸದೈವ ಪರಿಪೂರ್ಣ. ಆದ್ರೂ ಕೂಡ ಆ ತನ್ನ ವಾಸ್ತವಿಕ ಸ್ವರೂಪವನ್ನ, ನಿಜ ಸ್ವರೂಪವನ್ನ ಕೇವಲ ತಿಳಿಯದೆ ಜ್ಞಾನಿ ಗುರುಗಳ ತಿಳಿಸಿಕೊಟ್ರನು, ತೋರಿಸಿಕೊಟ್ರನು, ಮಾಡಿ ತೋರಿಸಿದ್ರನು. ಎಷ್ಟು ಸುಖಿ ಇದೆ ನೋಡಪ್ಪ ಅಂತ ಹೇಳಿ ಜಗತ್ತಿಗೆ ದಿಗ್ದರ್ಶನ ಮಾಡ್ತಾ ಇದ್ದಾರೋ ಅಥವಾ ಆದ್ರೆ ನಾವು ಅವರನ್ನ ಸುಖಿ ಅಂತ ಹೇಳಿ ನೋಡ್ತಾ ಇದ್ದೇವೆಯೋ? ಯಾವ ಪ್ರಕಾರ ನೋಡ್ತಾ ಇದ್ದೇವೆ? ಯಾವ ಕಾರಣದಿಂದ ಅವರಿಗೆ ನತಮಸ್ತಕ ಇದ್ದೇವೆ? ಯಾವ ಕಾರಣದಿಂದ ಅವರ ಗುಣಸ್ತುತಿ ಮಾಡ್ತಾ ಇದ್ದೇವೆ? ಯಾವ ಕಾರಣದಿಂದ ಅವರ ಪೂಜೆ ಮಾಡ್ತಾ ಇದ್ದೇವೆ? ಕಾರಣದ ಪತ ಇದೆ ಅಂದ್ರೆ, ಪರಿಚಯ ಇದೆ ಅನ್ನೋ ಕಾರಣದ, ಯಾವ ಕಾರಣದಿಂದ? ಗುರುಗಳಿಗೆ, ನಿರ್ಗ್ರಂಥ ಗುರುಗಳಿಗೆ ನತಮಸ್ತಕ ಯಾವ ಕಾರಣದಿಂದ ಇದ್ದೇವೆ? ಕಾರಣದ ಪರಿಚಯ ಇಲ್ಲ. ಬಸ್ ಅಂಧಾನುಕರಣೆ. ನೋಡ್ರಿ, ಒಂದು ಮಾತು, ಪರಮ ಸತ್ಯ, ಪರಮ ಅಧ್ಯಾತ್ಮದ ಮಾತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ತಾವು ಯಾರು ಅದರ ಕುರಿತು ಛಲಗ್ರಹಣ ಮಾಡಬಾರದು, ವಿಚಾರ ಮಾಡಬೇಕು. ನನಗೆ ಆ ಮಾತಿನ ಸಲುವಾಗಿ
ಸ್ವಲ್ಪ ಕೂಡ ಭಯ ಇಲ್ಲ ಮತ್ತು ಸಂದೇಹ ಇಲ್ಲ. ಅಂಧಾನುಕರಣದೊಳಗನ ಬರ್ತಿದೆ, ಆಗಮದಲ್ಲಿ ಹೇಳಿದುದರ ಅನುಸಾರ ವರ್ತಿಸುವುದು. ಛಲಗ್ರಹಣ ಮಾಡಬೇಡ್ರಿ, ವಿಚಾರ ಅವಶ್ಯವಾಗಿ ಮಾಡ್ರಿ. ಅಂಧಾನುಕರಣದ ಶ್ರೇಣಿಯೊಳಗನ ಬರ್ತಿದೆ, ಆಗಮದಲ್ಲಿ ಹೇಗೆ ಹೇಳಿದರೋ ಹಾಗೆ ನಡೀಬೇಕು ಅನ್ನುವ ಅಭಿಪ್ರಾಯ ಏನಿದೆ. ಸರ್ವಜ್ಞ ಪ್ರಭು ಹೇಳಿದ್ದಾರೆ, ಭಾವಲಿಂಗಿ ಸಂತರು ಹೇಳಿದರು, ಪಂಚ ಮಹಾವ್ರತ ಸತ್ಯ ಮಹಾವ್ರತಧಾರಿ ಹೇಳಿದರು. ಅದರೊಳಗ ಅಸತ್ಯತೆ ಅಂಶ ಮಾತ್ರ ಯಾವ ಕಾಲದೊಳಗೂ ಇರೋದು ಸಾಧ್ಯ ಇಲ್ಲ. ಆದ್ರ ಅದನ್ನ ಧರ್ಮ ಅಂತ ಹೇಳಿ ತನ್ನಲ್ಲೇ ಅಳವಡಿಸಿಕೊಳ್ಳುವುದರಿಂದ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗುವುದಿಲ್ಲ. ಆಗ್ತಿದೆಯನ್ನು ವಿಚಾರ ಮಾಡಿ ಬರ್ರಿ ಇಡೀ ದಿವಸ. ನಾಳೆ ಬೇಕಾದ್ರೆ ಬೇಕಾದ ಹಾಗೆ ಪ್ರಶ್ನೆ ಕೇಳ್ರಿ. ಯಾವ ಪ್ರಕಾರದ ಇಲ್ಲಿ ಏನಿಲ್ಲ, ನಿಯಮ ಇಲ್ಲ, ಪ್ರತಿಬಂಧ ಇಲ್ಲ. ವಿಚಾರ ಮಾಡಿ ಬರ್ರಿ. ಆಗಮದೊಳಗೆ ಮೂಲತಃ ಆಗಮದ ಕರ್ತ ಯಾರಿದ್ದಾರೆ? ಸರ್ವಜ್ಞ ಪ್ರಭು ಇದ್ದಾರೆ. ಈ ಪ್ರಕಾರ ವಚನ ರೂಪದಿಂದ ಅಥವಾ ಅಕ್ಷರ ರೂಪದಿಂದ ಲಿಪಿಬದ್ಧಗೊಳಿಸಿದಂಥವ್ರ ಅಥವಾ ಪರಂಪರೆಯಿಂದ ಬೋಧ ನಡ್ಕೊಂಡು ಬರ್ತಾ ಇದೆ, ಅವರೆಲ್ಲರೂ ಎಂಥವರಿದ್ದಾರೆ? ಸತ್ಯ ಮಹಾವ್ರತಧಾರಿ. ಅಸತ್ಯ ಇರೋದು ಒಂದು ಅಂಶ ಕೂಡ ಸ್ವಪ್ನದೊಳಗೂ ಕೂಡ ಯಾರೂ ಕಲ್ಪನೆ ಮಾಡುವುದು ಸಾಧ್ಯ ಇಲ್ಲ. ಆ ಪ್ರಕಾರ ಅವರು ಸತ್ಯವನ್ನೇ ಹೇಳ್ತಾರೆ. ಆದರನು ಆಗಮದ ಅನುಸಾರ ಆಚರಣೆ ಮಾಡುವುದೇನಿದೆ ಅದ ಅಂಧಾನುಕರಣೆ ಇದೆ. ಯಾಕೆ ಅನ್ನೋದು ಹೇಳುವುದೇ ನಾಳೆ ನೀವು ವಿಚಾರ ಮಾಡಿ ಪ್ರಶ್ನೆ ಮಾಡಿದ ನಂತರ ಹೇಳುವುದು. ವಿಚಾರ ಮಾಡಿ, ನಿಜವಾಗೇನೋ ವಿಚಾರ ಮಾಡಿ. ವಿಚಾರ ಮಾಡದೇ ಇರುವ ಒಂದೇ ಒಂದು ಕಾರಣದಿಂದ ನಮ್ಮ ಸಂಧಿ ಪಂಚೇಂದ್ರಿಯ ಅವಸ್ಥೆ ನಿರರ್ಥಕ ಆಗ್ತಾ ಇದೆ. ನಿರರ್ಥಕ ಆಗ್ತಾ ಇಲ್ಲ, ಆಗಾಮಿ ಸಂಸಾರದ ಸಲುವಾಗಿ ಪರಮ ಸಾರ್ಥಕ ಇದೆ. ಸಹಜ ಆಗಕತ್ತು ಅಂದ್ರೆ ಆ ಪ್ರಕಾರ ಆಗಮದೊಳಗೆ ಹೇಳಿದ ಹಾಗೆ ಸಹಜ ಆಗಕತ್ರೆ ಏನಾದ್ರು ಇದ್ರೊಳಗೆ ಬರುದಿಲ್ಲ. ಅಂಧಾನುಕರಣ ಮಾಡಿದ್ರೆ ಮಾತ್ರ. ಅಂಧಾನುಕರಣ ಮಾಡೋದು ಅಂದ್ರೆ ಏನ್? ಸಹಜ ಅಂದ್ರೆ ಕೃತ್ರಿಮವಾಗಿ ಇಲ್ಲಿ ಹಿಂಗ್ ಹೇಳ್ಯಾರ ನಾ ಹಿಂಗ್ ನಡ್ಕೋಬೇಕಂತ ಹಿಂಗ ಕೃತ್ರಿಮವಾಗಿ ನಮ್ಮ ಒಳಗ್ ತರೋದು. ನೋಡಪ್ಪ, ಎರಡು ವಿಭಾಗವನ್ನು ನಿನ್ನಲ್ಲೇ ಆದು ನಿನ್ನ ವಿಚಾರದೊಳಗ ಅಥವಾ ಜ್ಞಾನದೊಳಗ ಅವು ಎರಡೂ ವಿಭಾಗ ಅಂಧಾನುಕರಣದೊಳಗ. ಯಾಕೆ ಅಂತಂದ್ರ ಎಲ್ಲಿಯವರೆಗೆ ಪದಾರ್ಥಗಳ ಸ್ವರೂಪದ ನಿಜಾತ್ಮನ ಅನುಭೂತಿಯ ಜೊತೆಗೆ ಪರಿಚಯ ಇಲ್ಲವೋ ಅಲ್ಲಿಯವರೆಗೆ ವಿಚಾರ ಮತ್ತು ಆಚಾರ ಎರಡೂ ಏನದವು? ಸಂಸಾರದ ಶ್ರೇಣಿಯೊಳಗನ ಬರ್ತವೆ, ಅಂಧಾನುಕರಣವೇ ಆಗ್ತವೆ. ಅನುಭೂತಿಯ ಅಭಾವದೊಳಗ ಪದಾರ್ಥದ ವಾಸ್ತವಿಕ ಪರಿಚಯವೇ ಆಗುವುದು ಸಾಧ್ಯ ಇಲ್ಲ. ಪದಾರ್ಥಗಳ ವಾಸ್ತವಿಕ ಪರಿಚಯ ಆಗದೇ ಇರುವ ವೇಳೆದೊಳಗ ಧರ್ಮಕ್ಕೆ ಸಂಬಂಧಿಸಿದ ಮೋಕ್ಷ ಮಾರ್ಗಕ್ಕೆ ಸಂಬಂಧಿಸಿದ ವಿಚಾರ ಇರಲಿ ಅಥವಾ ಬಾಹ್ಯದ ಆಚರಣೆ ಇರಲಿ, ಬಾಹ್ಯದ ಆಚರಣೆಯೊಳಗ ಮನವಚನ ಕಾಯದ ಪ್ರವೃತ್ತಿ ಇರಲಿ ಅಥವಾ ಪರಿಣಾಮದ ಪ್ರವೃತ್ತಿ ಇರಲಿ, ಅದರೊಳಗೆ ಸಹಜತೆ ಹೇಗೆ ಬರುವ ಸಾಧ್ಯತೆ ಇದೆ? ಸಹಜತೆ ಅಂತಂದ್ರೆ ಏನ? ಸಹಜತೆ ಕಾವ್ಯನ ಬಂತಲ್ಲ. ಸಹಜತೆ ಅಂತಂದ್ರೆ ಏನಿದೆ?
ಏನಿದೆ ಹೇಳ್ರಿ ನೋಡ್ರಿ. ಶಬ್ದದ ಆಳ ಆಳ ಆಳದೊಳಗೆ ಏನದ್ರದ ರಸ ಇದೆಯಲ್ಲ, ಸಾಗರದ ಆಳದೊಳಗ ಬೆಲೆ ಬಾಳುವ ರತ್ನಗಳ ಸಿಗ್ತವೆ. ಹೌದು ಅಥವಾ ಇಲ್ಲ? ಹಾಗೆ ಶಬ್ದದ ಆಳದೊಳಗ ಅದರದ ಯಾವ ವಾಸ್ತವಿಕ ರಸಕೋಶ ಇದೆಯೋ, ಶಬ್ದದೊಳಗ ಅರ್ಥಕೋಶ ಮತ್ತು ರಸಕೋಶ ಅಂತ ಹೇಳಿ ಎರಡು ಮಾತು ಹಿಂದೆ ಹೇಳಿದ್ದೇನ್ರಿ. ಒಂದಿದೆ ಅರ್ಥಕೋಶ, ಇನ್ನೊಂದಿದೆ ರಸಕೋಶ. ನೀವು ಆಳದವರೆಗೆ ಇಳಿದ ನಂತರ ಅದರದ ರಸಕೋಶ ಉಪಲಬ್ಧ ಆಗುತ್ತಿದೆ. ಸಹಜ ಅಂತಂದ್ರೆ ಏನ? ಶಬ್ದದ ಶಬ್ದಾರ್ಥ ಇದೆ. ಸಹ ಅಂದ್ರ ಜೊತೆಯಲ್ಲಿ, ಜ ಅಂದ್ರ ಜನಿಸಿದ್ದು. ಸಹ ಜ. ಸಹ ಅಂದ್ರ ಜೊತೆಯಲ್ಲಿ, ಜ ಅಂದ್ರ ಜನಿಸಿದ್ದು. ಹಾಗಾದ್ರೆ ನಮ್ದು ಯಾವ ಕಾರ್ಯ ಸಹಜ? ಯಾವುದರ ಜೊತೆಯಲ್ಲಿ ಜನಿಸಿದೆಪ್ಪ? ನಮ್ಮ ಪ್ರತಿಯೊಂದು ಜ್ಞಾನದ ವಿಕಲ್ಪ ಅಥವಾ ಜ್ಞಾನದ ಯಾವ ಕಾರ್ಯ ಆಗ್ತಾ ಇದೆ, ಪರಿಣಮನ ಆಗ್ತಾ ಇದೆ, ಅದ ಆತ್ಮ ಸ್ವಭಾವದ ಜೊತೆಯಲ್ಲಿದ್ದುಕೊಂಡು ಅದರೊಳಗೆ ಆ ಕಾರ್ಯದ ಉತ್ಪತ್ತಿ ಆಗಿದೆಯೋ ಅಥವಾ ಪರದ ಜೊತೆಯಲ್ಲಿ? ನೋಡ್ರಿ, ಕಾವ್ಯದ ರಚನೆ ಕವಿಗಳು ಮಾಡ್ತಾರೆ. ಕವಿ ಹೃದಯದೊಳಗ ಅರ್ಥಕೋಶ ಅಂತೂ ನಿಶ್ಚಿತವಾಗಿ ಇರ್ತಿದೆ. ಆದ್ರ ಜ್ಞಾನಿಯ ಹೃದಯದೊಳಗ, ಆಧ್ಯಾತ್ಮೀಯ ಹೃದಯದೊಳಗ ರಸಕೋಶ ಇರ್ತಿದೆ. ಶಬ್ದ ಸಹಜತೆ ಅನ್ನೋದು ಶಬ್ದ ಇದೆ. ಈಗ ತತ್ವ ಚಿಂತನ ಅನ್ನೋದು ಕಾವ್ಯ ಬಂತು, ಕನ್ನಡದೊಳಗನು ಬಂತು. ಅಂದ್ರೆ ಬರೀ ಅರ್ಥ ಬರಲಾಯ್ತು. ಕ್ರಮ ನಿಯಮಿತ ಪರ್ಯಾಯನೂ ಬಂತು, ಬೇಕಾದಷ್ಟು ಮೆಚ್ಚಿಕೊಂಡೇವ್ರಿ. ರಸಕೋಶದವರೆಗೆ ತಲುಪಿದ್ದೇವೆ ಅಂತ ನಿಮ್ಮ ಕಡೆಯಿಂದ ಹ್ಞೂ ಅನ್ನಿಸ್ಬೇಕು ಅನ್ನುವ ಅಭಿಪ್ರಾಯ ನಂದಿಲ್ಲ. ಆದ್ರೆ ನೀವು ಒಪ್ಪಿಕೊಳ್ಳುವವರೆಗೆ ವಿಚಾರದಲ್ಲಿ ಇಳಿಬೇಕು. ಯಾವ ಶಬ್ದದ ನಾವು ಯಥಾರ್ಥ ರಸಕೋಶದ ಪಾನ ಮಾಡಿದೆವು. ಪದಾರ್ಥದ ಜ್ಞಾತ ಆದೇವೇನ, ಜ್ಞಾನದ ಜ್ಞಾತ ಆದೇವೇ? ವರಭೋಗ ಬಂಧದ ಕಥೆ ಲೋಕದೊಳೆಲ್ಲೆಡೆ ಶ್ರುತ ಪರಿಚಿತ ಅನುಭೂತವಿದೆ. ಪರದಿಂಭಿನ್ನವಾದ ಏಕತ್ವದ ಉಪಲಬ್ಧಿ ಕೇವಲ ಸುಲಭವಾಗಿಲ್ಲ ತಾನೇ. ಸಮಯ ಸಾರದ 4ನೇ ಗಾದೆ. ಲೋಕದೊಳಗೆ ಎಲ್ಲ ಕಡೆ ಪರಿಚಿತ ಇದೆ. ಏನ? ವರ ಭೋಗ ಬಂಧದ ಕಥೆ. ಎಷ್ಟು ರಸ ಬರ್ತಿದೆ, ಸಮಯ ಹೋಗಿದ್ದೀವಿ ಗೊತ್ತಾಗ್ತಿಲ್ಲ. ಈ ಜಿನವಾಣಿ ಏನಿದೆ, ಜಿನವಾಣಿ ಏನಿದೆ, ಅನುಭವ ಸಂಪನ್ನ ಪುರುಷನಿಗೆ ಅನುಭವದೊಳಗ ಸಹಕಾರಿ ಇದೆ. ಅನುಭವ ಸಂಪನ್ನ ಪುರುಷನಿಗೆ ಅನುಭವದ ಸಲುವಾಗಿ ಅವೇನು ಉದ್ಯಮ ಮಾಡ್ತಾ ಇದ್ದಾನೆ, ಅದರೊಳಗೆ ಇದು ಸಹಕಾರಿ ಇದೆ. ರುಚಿವಂತ ಪುರುಷನ ಸಲುವಾಗಿ ಆನಂದದಾಯಕ ಇದೆ, ಕರ್ಣೇಂದ್ರಿಯದ ವಿಷಯ. ಇನ್ನೂ ಸ್ವಲ್ಪ ಮುಂದೆ ಹೋದ್ರ ಮನಸ್ಸಿಗೆ ಹಿಡಿಸುವಂತಹ ವಿಷಯ ಇದೆ. ಮನರಂಜನೆ ಅನ್ನುವುದಿಲ್ಲ ನಾನು, ಮನಸ್ಸಿಗೆ ಹಿಡಿಸುವಂತಹ ವಿಷಯ ಇದೆ. ಆದ್ರೆ ಮನಸ್ಸಿನಿಂದ ಮೀರದ ಮುಂದೆ ಹೋಗುವುದಿಲ್ಲ. ಮನಸ್ಸನ್ನ ಮೀರಿ ಮುಂದೆ ಹೋಗಿದೆ ಅಂತ ಮನಸ್ಸಿಗೆ ಹಿಡಿಸುವಂತಹ ವಿಷಯ ಇದೆ. ಯಾರಿಗೆ? ರುಚಿವಂತನಿಗೆ, ಆಗಮದ ರುಚಿಯುಳ್ಳವನಿಗೆ. ಆಗಮದಲ್ಲೇ ರುಚಿ ಇದೆ ರೀ.
ಅದರ ಆಗಮದ ವಿಷಯ, ಆಗಮ ಯಾವುದರ ಕಡೆಗೆ ಸಂಕೇತ ಮಾಡ್ತಿದ್ದಲ್ಲ ಆ ವಿಷಯದೊಳಗೆ ಉದ್ಯಮ ಇಲ್ಲ. ಆಗಮದೊಳಗೆ ರುಚಿ ಇದೆ, ಇಲ್ಲ ಅಂತ ನಾನು ಅನ್ನುವುದೇ ಇಲ್ಲ, ಸಾಧ್ಯನೇ ಇಲ್ಲ. ಆದ್ರೆ ಆಗಮ ಯಾವುದರ ಕಡೆಗೆ ಸಂಕೇತ ಮಾಡ್ತಾ ಇದೆಯೋ ಆ ವಿಷಯದ ಕಡೆಗೆ, ಆ ವಸ್ತುವಿನ ಕಡೆಗೆ, ಆ ಅಂತಃತತ್ವದ ಕಡೆಗೆ, ಆ ಸ್ವಭಾವದ ಕಡೆಗೆ ಉದ್ಯಮ ಯಾರದು ಎಷ್ಟು, ಇಲ್ಲಿರುವಾಗ ಅಥವಾ ಇಲ್ಲಿಂದ ಬಿಟ್ಟ ನಂತರ ಇದೆ ಅನ್ನೋದು ತಮ್ಮದು ತಾವು ನೋಡ್ಕೊಳ್ಳುದ್ರೆ ಏನೂ ಇಲ್ಲೇನ. ಹಾಗಾದ್ರೆ ಅದನ್ನು ನಾನು ಯಾಕೆ ಕೇಳಿದೆ? ಯಾರಲ್ಲೇ ಏನಿದೆ ಅಂತ ಹೇಳಿ ಅಳತೆ ಮಾಡುವಂತ ಅಳತೆ ಕೋಲಂತೂ ನನ್ನ ಹತ್ರ ಇಲ್ಲ. ತಮ್ಮಲ್ಲೇ ತಾವು ನೋಡಿಕೊಳ್ಳಿದ್ದೀರಿ. ಇನ್ನು ನೋಡಿಕೊಳ್ಳದ್ದೇ ಸಮೂಹದೊಳಗ ನಾವು ಜಯ ಜಯ ಅನ್ನೋದ್ರೊಳಗ ನಾವು ಕೃತಾರ್ಥತೆಯನ್ನ ಮನ್ನಿಸ್ತೇವ್ರೆ. ನಾವು ಒಂದು ಕಲಶ ಸ್ಥಾಪನೆ ಮಾಡೋನು, ನಾವು ಒಂದು ಭಗವನ್ ಬಿಂಬವನ್ನ ಪ್ರದಾನ ಮಾಡೋನು, ನಾವು ಒಂದು ಶಾಸ್ತ್ರವನ್ನ ಪ್ರಕಟ ಮಾಡೋನು, ನಾವು ಅನೇಕರಿಗೆ ಶಾಸ್ತ್ರ ವಿತರಣೆ ಮಾಡೋನು. ಈ ಎಲ್ಲ ಭಾವ ಏನದಾವ ಹೇಳ್ರಿ, ನನಗೆ ಹೇಳಬೇಡ್ರಿ, ನಿಮಗೆ ನೀವು ಹೇಳಿಕೊಡ್ರಿ, ನನಗೆ ನಾನು ಹೇಳ್ಕೊಡ್ತೇನೆ. ಎಲ್ಲಾ ಭಾವ ಏನದಾವ ಧರ್ಮದ ಶ್ರೇಣಿಯೊಳಗೆ ಬರುವಂಥವದವು, ಧರ್ಮದ ಕಡೆಗೆ ತೆಗೆದುಕೊಂಡು ಹೋಗುವುದರಲ್ಲಿ ಉಪಯೋಗಿ ಇದಾವೆಯೋ, ಉಪಯೋಗಿ ಯಾರಿಗಾಗು, ಯಾರು ಹೋಗಬೇಕಂತಾರ ಅವರಿಗಿರಲ್ಲ. ಅದು ಅಭಿಪ್ರಾಯ ನಮಗಿದೆ, ಇದರಲ್ಲೇ ತೃಪ್ತಿ ಇದೆ ಹೇಳ್ರಿ. ಜಿನವಾಣಿಗೆ ಹೇಳ್ರಿ, ಎದುರಿಗಿಟ್ಕೊಂಡಿರಲ್ಲ ಸಾಕ್ಷಿ ರೂಪದಿಂದ. ಅಲ್ಲಿ ಆ ಮಾತೆ ಎದರಂತೂ ಸುಳ್ಳು ಮಾತಾಡಬಾರ್ದನ, ಮಾತೆ ಎದರನ್ನ ಸುಳ್ಳು ಮಾತಾಡಿದ್ರ ತಿದ್ದವ್ರು ಯಾರ್ರಿ ನಮ್ಮನ್ನ? ತಾಯಿ ಎದರನ್ನ ಮಗು ಅಪರಾಧವನ್ನ ಒಪ್ಪಿಕೊಳ್ಳಲಿಲ್ಲ ಅಂತಂದ್ರೆ ತಾಯಿ ಆ ಅಪರಾಧದಿಂದ ಮಗುವಿನ ರಕ್ಷಣೆ ಆಗಲಿ ಅಥವಾ ಮಗು ಮುಂದೆ ಅಪರಾಧ ಮಾಡದೇ ಇರುವ ಹಾಗೆ ಪಾಠ ಆಗಲಿ ಶಿಕ್ಷೆ ಆಗಲಿ ಹಾಕೊಡೋಳ್ರಿ. ಏನೇನು ಮಾಡ್ತಾ ಇದ್ದೇವೋ ಅದರಲ್ಲಿ ತೃಪ್ತಿ ಇದ್ದೇವೋ ಅಥವಾ ಇಲ್ಲ, ದಿನನಿತ್ಯದ್ದೇ ಇರಲಿ. ಶರೀರದ ಕಾರ್ಯಗಳನ್ನ ಹೇಳ್ತಾ ಇಲ್ಲ, ಸಾಂಸಾರಿಕ ಕಾರ್ಯಗಳನ್ನ ಹೇಳ್ತಾ ಇಲ್ಲ, ಆತ್ಮ ಕಲ್ಯಾಣಕ್ಕೆ ಸಂಬಂಧಿಸಿದ ಧಾರ್ಮಿಕ ಕಾರ್ಯಗಳ ಶ್ರೇಣಿಯಲ್ಲಿ ಬರುವಂತವು ಯಾವ್ಯಾವ ಅದಾವಲ್ಲ ಆ ಕಾರ್ಯಗಳನ್ನ ಮಾಡಿ ನಾವು ಅಲ್ಲಿ ತೃಪ್ತಿ ಇದ್ದೇವೋ ಅಥವಾ ಇನ್ನೂ ನಾನು ಸಾಗಬೇಕಾದಂಥದ್ದಿದೆ. ಮುಂದಿನ ಕಲಶ ಹೋಗ್ಬೇಕು, ಮುಂದಿನ ಕಲಶ. ಆದ್ರೆ ಯಾವ ಕಲಶದೊಳಗ ನಮ್ಗೆ ಸತ್ಯದ ದರ್ಶನ ಮಾಡಿಸುವಂತಹ ಸಾಮರ್ಥ್ಯ ಇಲ್ಲ. ಕಲಶದೊಳಗಿಲ್ಲ, ಗಾಥೆಯೊಳಗಿಲ್ಲ, ಅಂಗ ಏನಾದವು ಜಿನವಾಣಿಯ ಅಂಗ ಅದರೊಳಗೆ ಇಲ್ಲ. ನಿನ್ನ ದೃಷ್ಟಿ ಅದರ ಮೇಲಿತ್ತು, ನಿನ್ನ ಧ್ಯೇಯದೊಳಗ ಅದು ಒಂದೇ ಇತ್ತು, ಅದು ಒಂದೇ, ಅದನ್ನ ಬಿಟ್ಟು ಬೇರೆ ಯಾವುದೋ ಉದ್ದೇಶ ಕನಸಿನೊಳಗೂ ಕೂಡ ಇರ್ಲಿಲ್ಲ. ಮನುಷ್ಯನೊಳಗಿರೋದಂತೂ ಮಾತನೇ ಇರ್ಲಿಲ್ಲ ಅಂತಂದ್ರ ಜಿನವಾಣಿಯ ಗಾಥೆಗಳೊಳಗೆ, ಕಲಶದೊಳಗೆ, ಶಬ್ದದೊಳಗೆ, ಅಕ್ಷರದೊಳಗೆ ಅದನ್ನು ತೋರಿಸಿಕೊಡುವಂತಹ ಸಾಮರ್ಥ್ಯ ಇದೆ. ಆದ್ರೆ ನಾವು ಗಾಢವಾಗಿ ಬರೀ ಕಣ್ಣು ಮುಚ್ಚಿಲ್ಲ ಮೋಹ ನಿದ್ರೆಯೊಳಗೆ ನಿದ್ರಿಸ್ತಾ ಇದ್ದೇವೆ. 12ನೇ ಪರೀಕ್ಷೆಯೊಳಗೆ ಏನು ಬರ್ತಿದೆ? ಮೋಹ ನೀರ್ನ ಜವ ಉಪಶಮಯ ತವ ಸದ್ಗುರು ಜಗಾಯ. ಗುರುಗಳು ಏನ್ ಮಾಡಿದ್ದಾರೆ? ಆಗಮ ಏನ್ ಮಾಡಿದ್ದಾರೆ? ಶಾಸ್ತ್ರ ಏನು ಮಾಡಿದ್ರಿ? ಭಗವಂತರ ಏನು ಮಾಡಿದ್ದಾರೆ? ಏನು ಮಾಡೋದ ಸಾಧ್ಯ ಇದೆ? ಮಾಡ್ಲಿಲ್ಲ. ಹಾಗಾದ್ರೆ ಅವರೆಂಥ ಭಗವಂತ? ಏನೂ ಮಾಡೋದಿಲ್ಲ. ಹಾಗಾದ್ರೆ ಅದೆಂಥ ಶಾಸ್ತ್ರ? ಅವೆಲ್ಲ ಪರಪದಾರ್ಥ ನಿಮಿತ್ತ ಇದಾವೆ. ಆದ್ರ ಉಪಾದಾನದೊಳಗ ಪಾತ್ರತೆ ಇಲ್ಲದೆ ಹೋದ್ರೆ ನಿಮಿತ್ತ ಏನು ಮಾಡ್ತೀವಿ? ಹಿಂದ ಅನೇಕ ಬಾರಿ ದೃಷ್ಟಾಂತ ಹೇಳಿದ್ದೇನೆ, ಹಳೇದಾಗಿ ಹೋಗಿದೆ. ಆದ್ರ ದೃಷ್ಟಾಂತದೊಳಗ ಹಳೇತನ ಬಂದಿಲ್ಲ.
ಸಾಗರದ ಆಳದಿಂದ ಶಿಂಪಿ ಮೇಲೆದ್ದು ಸ್ವಯಂ ಬರ್ತಿದ್ದೀರಿ. ಏನ್ ಆ ಸ್ವಾತಿ ನಕ್ಷತ್ರ ತಗೊಂಡು ಬರ್ತಿದ್ದೀರಿ ನಡಿ ಇನ್ನು ಮೇಲೆ ಅಂತ ಹೇಳಿ. ಏನಿದ್ದೀರಿ ಸ್ವಯಂ ತಾನೇ ಸಾಗರದ ತಳದಿಂದ ಮೇಲೆದ್ದು ಬರ್ತಿದೆ. ಉಪಾದಾನ ಮೇಲೆದ್ದು ಬಂದು ಏನ್ ಮಾಡ್ತಿದ್ದೀರಿ? ಮುಖ ಆಗಸದ ಕಡೆಗೆ ಮಾಡಿ ಕೂಗ್ತಿದ್ದೀರಿ. ಅವಾಗ ಏನಾಗ್ತಿದೆ? ಸ್ವಾತಿ ನಕ್ಷತ್ರದ ಮಳೆ ಹನಿಗಳು ಅದರಲ್ಲೇ ಬಿದ್ದುಕೊಂಡೆ ಮುಚ್ಕೊಂಡು ಬಿಡ್ತಿದೆ. ನಾವೇನ್ ಮಾಡ್ತೀವ್ರಿ? ಮತ್ತೆ ಮುಂದಿನ ಶಿಬಿರ, ಮುಂದಿನ ಕಾರ್ಯಕ್ರಮ ಎಲ್ಲಿ? ಮುಂದಿನ ವಿಧಾನ ಎಲ್ಲಿ? ಮುಂದಿನ ಗ್ರಂಥ ಯಾವುದು? ಆ ಸಲ ನಮ್ದ ಎಲ್ಲ ಖರ್ಚಿಲ್ಲ, ಬುಕಿಂಗ್ ಮಾಡಿ ಹೋಗ್ತಾರೆ. ವಿಚಾರ ಮಾಡೋದು, ಈಗ ಮಾಂಸ ಭಕ್ಷಣೆ ಮಾಡೋದು ಇದು ಸಹಜ ಅನ್ಲಿಕ್ಕೆ ಆಗುದಿಲ್ರಿ? ಇದ ಈ ಸಹಜನೇ ಇದಿರಲಿ, ಆದ್ರೆ ಈ ಪರ್ಯಾಯಕ್ಕೆ ಸಹಜ ಇದೀರಿ. ಅದ ಈ ಪರ್ಯಾಯ ಶಾಶ್ವತ ಇಲ್ರಲ್ಲ ಅಣ್ಣ. ಈ ಪರ್ಯಾಯ ಬಿಟ್ಟು ಅದರದ ನಮಗ ಜ್ಞಾನ ರಸಕೋಶದ ಪರಿಚಯ ಇದೆ ಅಣ್ಣ. ಮಾಂಸ ಭಕ್ಷಣೆ ಯಾಕೆ ಮಾಡಬಾರ್ದು ಅನ್ನುವುದರ ರಸಕೋಶ ಅನ್ನುವ ಶಬ್ದದ ರಸಕೋಶದ ಪರಿಚಯ ಬೇಕಲ್ಲ. ಅಷ್ಟೇ ಸರಳ. ಈಗ ನಮ್ಮ ಜೀವನದೊಳಗೆ ತಾವಂತೂ ಬಹಳ ಸ್ಥೂಲ ಕೇಳಿದರೆ ನಿಜವಾಗಿ ಅಂದ್ರೆ ಯಾರು ಬೇಕಾದವರಿಗೆ ತಿಳಿದು ಬರೋದು ಸಾಧ್ಯ. ಆದ್ರೆ ಇಂದು ನಾವು ಇಲ್ಲೇನು ಕೂತಿದ್ದೀವಿ, ಕಂದಮೂಲ ರಾತ್ರಿ ಭೋಜನ ಶೋಧಿಸದೇ ಇರುವಂತಹ ಜಲದ ಪಾನಾದಿಗಳನ್ನ ಪ್ರಯೋಗಾದಿಗಳನ್ನ ಮಾಡುವುದಿಲ್ಲ. ಇದು ಸಹಜಿದೆಯನ್ನು ಕೃತ್ರಿಮಿದೆ? ನಿನ್ನ ಪ್ರಶ್ನೆಯ ಅನುಸಾರ ಹೇಳೋದು ಸಹಜಿದೆಯನ್ನು ಕೃತ್ರಿಮ ಇದೆ. ಅದೇನಿದೆ ಅದಕ್ಕೆ ಅವು ಯಾವ ಶಬ್ದ ಬೇಕಿಲ್ಲ, ಅದಕ್ಕೆ ಈ ಪರ್ಯಾಯಕ್ಕೆ ಸೀಮಿತ. ಸಹಜ ಶಬ್ದ ಸುಧಾ ಪರ್ಯಾಯಕರ್ತನ ಸಹಜ. ಸಹಜ ಶಬ್ದ ಬಹಳ ಮುಂದಿನ ಇದೆ, ಬಹಳ ಮುಂದಿನ ಇದೆ. ಈ ಪರ್ಯಾಯಕ್ಕೆ ಸೀಮಿತ ಇದೆ, ಆದ್ರೆ ಈ ಪರ್ಯಾಯ ಶಾಶ್ವತ ಇಲ್ಲ. ನಾವು ಇಲ್ಲಿ ಯಾವುದನ್ನ ಅಳವಡಿಸಿಕೊಂಡಿದೆಯೋ ಅದರಲ್ಲಿ ಧರ್ಮದ ಕಲ್ಪನೆ ಮಾಡಿದೆಯೋ ಅಥವಾ ತೃಪ್ತಿ ಇದೆಯೋ ಅಥವಾ ಇಲ್ಲ? ಇರ್ಲಿಕ್ಕೆ ಬೇಕು, ಇದ್ದೇವನರೇ. ಇಲ್ದಿದ್ರೆ ಈ ಆಚರಣೆಗೆ ಏನು ಅರ್ಥ ಇದೆ? ಸಮೂಹದೊಳಗೆ ಊಟ ಮಾಡುವುದಿಲ್ಲ, ಏನೇನೋ ಇದೆಯವಲ್ಲ, ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಏನಿಲ್ಲ? ಧರ್ಮದ ಮನ್ನಣೆ ಇದೆ ಏನಿಲ್ಲ? ಆ ಕಾರ್ಯದೊಳಗೆ ಏನಿಲ್ಲ? ವಿಶೇಷತೆಯ ಸ್ವೀಕಾರ ಇದೆ ಏನಿಲ್ಲ? ಈ ಪರ್ಯಾಯ ಬಿಟ್ಟು ಹೋದ್ಮೇಲೆ ಬರೀ ಹಾಗಾದ್ರೆ ಅದೇನು ವಿಶೇಷತೆಯ ಸ್ವೀಕಾರ ಇದೆ ಅಥವಾ ಏನು ಆಚರಣೆ ಇದೆ, ಆ ಆಚರಣೆಯ ಲಾಭ ಈ ಪರ್ಯಾಯಕ್ಕನ ಸೀಮಿತ ಆಯ್ತಲ್ಲ. ಆ ಆಚರಣೆಯ ಲಾಭ ಆತ್ಮನವರಿಗೆ ತಲುಪೇ ಇಲ್ಲಲ್ಲ. ಈ ದೃಶ್ಯಮಾನ ಪರ್ಯಾಯ, ದೃಶ್ಯಮಾನ ಅಂದ್ರೆ ನಾವು ಈಗ ಮನೆಗೆ ಹೋಗ್ತೇವೆ, ಗ್ರಹಿಸ್ತಿದ್ದೇವೆ, ಸಾಕಷ್ಟು ಅಲ್ಲೇ ತೊಳ್ಕೊಳ್ತಾ ಇದ್ದೀವಿ. ಈ ಪರ್ಯಾಯದಲ್ಲಿ ಅದು ಹೆಂಗಾಗ್ತದೆ? ಯಾವುದು? ಈಗ ತಾವು ಹೇಳಿದ್ರಲ್ಲ, ಅದೇ ಈ ಪರ್ಯಾಯಕ್ಕೆ ಸೀಮಿತ ಇದೆಲ್ಲ. ಏನೇನಿದೆ ಅದ ಪರ್ಯಾಯಕ ಮನುಷ್ಯ ಪರ್ಯಾಯ ಅಂತ ಆಯ್ತು. ಹೌದು. ಈಗ ನಾವು ಸಂಸಾರ ಪರ್ಯಾಯದಲ್ಲಿ ಪರ್ಯಾಯ ಸಂಸಾರದ ಪರ್ಯಾಯ ಇರಲಿ, ಸಂಸಾರ ಪರ್ಯಾಯ ಅದ ಜೀವದ ಐತ್ರಿ. ಮನುಷ್ಯ ಪರ್ಯಾಯನೂ ಜೀವದ್ದನೇ ಇದೆ. ಆದ್ರೆ ಜೀವದಲ್ಲೇ ಆ ಆಚರಣೆ, ರಾತ್ರಿ ಭೋಜನ ತ್ಯಾಗ, ಕಂದ ಮೂಲದ ತ್ಯಾಗ, ಶೋಧಿಸದೇ ಇರುವ ಜಲದ ತ್ಯಾಗ, ಇವೆಲ್ಲ ಏನು ಸಾಮಾನ್ಯ ಅದಾವು ನಮ್ಮ ಜೀವನದೊಳಗ. ಆ ತ್ಯಾಗ ರೂಪದ ಕ್ರಿಯೆಯಿಂದ, ಕ್ರಿಯೆಯ ಮಾಧ್ಯಮದಿಂದ ಯಾವುದಕ್ಕಾದರೂ ಗ್ರಹಣ ಆಗಬೇಕಾಗಿತ್ತಲ್ಲ, ಆ ಗ್ರಹಣ ಏನಾಯಿತು? ಗ್ರಹಣ ರಹಿತ ತ್ಯಾಗದಿಂದ ಯಾವ ಲಾಭನೂ ಇಲ್ಲ.
ಗ್ರಹಣ ಯಾವ್ದಾಗ್ಬೇಕಾಗಿತ್ತು? ಶುದ್ಧಾತ್ಮ, ಜ್ಞಾತ ಸ್ವಭಾವ, ಚೈತನ್ಯ ಸ್ವಭಾವ, ದೇಹದಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟವಿರುವಂತಹ ಸ್ವಭಾವ ಗ್ರಹಣ ಆಗಬೇಕಾಗಿತ್ತು. ಗ್ರಹಣ ಆಗಲಿಲ್ಲ. ಇದಂತೂ ಸೂರ್ಯಪ್ರಕಾಶದಷ್ಟು ಸ್ಪಷ್ಟ ಇದೆ. ಆದ್ರೆ ಗ್ರಹಣ ಮಾಡುವ ಉದ್ದೇಶ ಇದೆಯೇನ? ಇದು ತಮ್ಮ ತಮ್ಮ ಅಂತರಂಗದೊಳಗೆ ನೋಡಿ ತಾವು ಖಚಿತಪಡಿಸಿಕೊಳ್ಳೋದು. ಈ ಜ್ಞಾನಿ ಪುರುಷ ಮಾಂಸ ಭಕ್ಷಣೆ ಮಾಡೋದಿಲ್ಲರಿ, ಅದು ಪರ್ಯಾಯಗತ ಆಗ್ಲಿಕ್ಕೆ ಬರ್ತದ ಇಲ್ಲ. ಯಾಕಂದ್ರೆ ಅವ್ರ ಸಮಯ ದರ್ಶನ ಉಳಿತಂದ್ರ ಮುಂದಿನ ಜನ್ಮದೊಳಗೂ ಅವಾಗ ಮಾಂಸಾಹಾರಿ ಭಕ್ಷಣೆ ಮಾಡೋದೇ ಇಲ್ಲ. ಆ ಭಕ್ಷಣೆ ಮಾಡೋದನ್ನ ಇಲ್ರಲ್ಲ ಜ್ಞಾನಿ ಅಂದ್ರೆ, ಅಥವಾ ಸಮ್ಯಕ್ ದೃಷ್ಟಿ ಅಂದ್ರೆ ಆತ್ಮನ ಅನುಭೂತಿ ಸಂಪನ್ನ ಪುರುಷ ಏನಿದ್ದಾನೆ ಅವನದ ಯಾವ ಅಭಕ್ಷದ ಪರಿತ್ಯಾಗ ಆಗಿದೆಯೋ ಅದು ನಿಜವಾಗಿ ತ್ಯಾಗವಾಗಿದೆ, ನಿಜವಾದ ತ್ಯಾಗ ಇದೆ. ತ್ಯಾಗ ಯಾವುದಕ್ಕಂತರು? ಪುನಃ ಯಾವುದೇ ಕಾರಣದಿಂದ ಯಾವುದೇ ಕಾಲದೊಳಗೆ ಗ್ರಹಣ ಆಗದೇ ಇರುವುದಕ್ಕೆ ತ್ಯಾಗ. ಯಾವುದೇ ಕಾರಣದಿಂದ ನಮ್ಮ ಮುಂದಿನ ಭವಗಳದ್ದು ಮಾತಾಡ್ಬಿಟ್ರೆ ಇಲ್ಲೇ ಕಾರಣಾಂತರದಿಂದ ಗ್ರಹಣ ಆಗುತ್ತಾ ಇರೋದು ಕಂಡಿದೆಯೋ ಅಥವಾ ಇಲ್ಲ? ತ್ಯಾಗ ರಾತ್ರಿ ಭೋಜನದ ತ್ಯಾಗ ರೀ, ಅನ್ನ ನೀರದ ತ್ಯಾಗ. ರಾತ್ರಿ ಹೀಗ್ ಪ್ರಸಂಗ ಬರ್ತಿದೆಯಲ್ಲ, ನೀರು ಹಾಕ್ಲಿಕ್ಕೆ ಬೇಕು. ಆಗಿದೆಯೋ ಅಥವಾ ಇಲ್ರಿ ಗ್ರಹಣ? ಸ್ವಯಂ ಅವರ ಗ್ರಹಣ ಮಾಡಿದಾರೋ ಅಥವಾ ಇಲ್ಲ? ಮಾಡಿದವರು, ತ್ಯಾಗ ಮಾಡಿದವರು. ಕಾರಣಾಂತರದಿಂದ ಕಾಲಾಂತರದಿಂದ ಎಂದೂ ಗ್ರಹಣ ಆಗೋದನೇ ಇಲ್ಲ, ಅದಕ್ಕೆ ತ್ಯಾಗ ಅಂತಾರೆ. ಅದಕ್ಕೆ ತಾವು ಸಹಜ ಶಬ್ದವನ್ನು ಹೇಳಿದ್ರಲ್ಲ, ಅವನಲ್ಲಿ ಆತ್ಮ ಸಂಸ್ಪರ್ಶಿಯಾದಂತಹ ಯಾವ ಶ್ರದ್ಧಾ ಜ್ಞಾನ ಸಮ್ಯಕ್ ದೃಷ್ಟಿ ಪುರುಷನಲ್ಲಿ ವರ್ತಿಸ್ತಾ ಇದಾವೆಯೋ ಆ ಶ್ರದ್ಧಾ ಜ್ಞಾನದೊಳಗ ಅವುಗಳ ತ್ಯಾಗದ ವಿಕಲ್ಪ ಉಳಿಯೋದಿಲ್ಲದ, ಅದಕ್ಕೆ ಸಹಜ ತ್ಯಾಗ. ಏನ್ ಹೇಳಿನ? ಗ್ರಹಣದ ವಿಕಲ್ಪ ಬರುವುದಿಲ್ಲಲ್ಲ, ತ್ಯಾಗದ ವಿಕಲ್ಪ ಉಳಿಯುವುದಿಲ್ಲ. ನಮ್ಗೆ ತ್ಯಾಗದ ವಿಕಲ್ಪ ಯಾವಾಗ ಬಿಟ್ಟು ಹೋಗಿದೆ? ಯಾವಾಗ ಬಿಟ್ಟು ಹೋಗಿದೆ? ಇದಂತೂ ಸರಳ ತಿಳಿಯುವಂತಹ ಮಾತಿದೆ. ತ್ಯಾಗದ ವಿಕಲ್ಪ, ಗ್ರಹಣದ ವಿಕಲ್ಪ ಬರುವುದಿಲ್ಲ ಅಂದ್ರೆ ಒಪ್ಪುತ್ತೇವೆ. ತ್ಯಾಗದ ವಿಕಲ್ಪ ಯಾವಾಗ ಬಿಟ್ಟು ಹೋಗಿದೆ? ಸೂಕ್ಷ್ಮ ನೀವು ಅನ್ಬೋದ್ರಿ. ಅಲ್ಲ, ನಾವು ಭಗವದ್ ಧರ್ಮ ಅಂತ ಸೂಕ್ಷ್ಮ ಯಾಕೆ ಅಂತಂದ್ರ ಅದು ಅನ್ನೂ ಯೋಗ್ಯತ ಇನ್ನೂ ನನ್ನಲ್ಲೇ ಬರ್ತಾ ಇಲ್ಲ. ತ್ಯಾಗದ ವಿಕಲ್ಪ ಧರ್ಮಾತ್ಮ ಪುರುಷನಿಗೆ ಇರ್ತಿದೆಯಲ್ಲ, ತ್ಯಾಗದ ವಿಕಲ್ಪ ಧರ್ಮಾತ್ಮ ಪುರುಷನ ಜೀವನದೊಳಗೆ ಬರ್ತಿದೆಯೇನ? ಮನಸ್ಸಿನೊಳಗೆ ಬರುವುದಿಲ್ಲ, ವಚನದೊಳಗಿಲ್ಲ, ಕಾಯದೊಳಗೆ ಇಲ್ಲ, ಕನಸಿನೊಳಗಿಲ್ಲ, ಮನಸ್ಸಿನೊಳಗಿಲ್ಲ. ಯಾವ ಪ್ರಕಾರದಿಂದ ಕೃತ ಕಾರಿತ ಅನುಮೋದನೆ ಇಲ್ಲ. ಅದಕ್ಕೆ ನವಕೋಟಿ ರೂಪದಿಂದ ಅಂತ ಹೇಳ್ತಾರೆ. ತ್ಯಾಗದ ವಿಕಲ್ಪ ಧರ್ಮಾತ್ಮ ಪುರುಷ ಯಾವುದರ ತ್ಯಾಗ ಮಾಡಿದಾನೆ ಅಂತ ಹೇಳಿ ಇಡೀ ಜಗತ್ತು ಹೇಳ್ತಿದೆಯೋ, ಇಡೀ ಜಗತ್ತು ಹೇಳ್ತಿದೆ ಯಾವುದರದ ತ್ಯಾಗ ಮಾಡಿದಾನೆ. ಚಕ್ರವರ್ತಿ ವೈಭವದ ತ್ಯಾಗ, ಶಾಂತಿನಾಥ ಕುಂತುನಾಥ ಅರನಾಥರಿಗೆ ಅದನ್ನ ತ್ಯಾಗ ಮಾಡಿದ ನಂತರ, ಅಥವಾ ಭರತೇಶನಿಗೆ, ಭರತೇಶ ವೈಭವ ಅಂತೂ ಬಹಳಷ್ಟು ಕೇಳಿದೆವು, ಮಹಿಮಾ ಇದೆ. ಆ ಚಕ್ರವರ್ತಿ ಸಿಂಹಾಸನದಿಂದ ಇಳಿದ ನಂತರ ಯಾವಾಗ ಸ್ವಪ್ನದೊಳಗಡೆ ಸ್ವಪ್ನ ಬೀಳಲಿಕ್ಕೆ ಅವನು ಉಳಿಲೇ ಇಲ್ಲ. 18 ಗಂಟೆ ಈ ದೇಹದೊಳಗೆ ಇದ್ದ. ಅಂತರ್ಮುಹೂರ್ತದೊಳಗ ಆ 4 ಘಾತಿ ಕರ್ಮಗಳನ್ನು ನಾಶ ಮಾಡಿದ. ಹಾಗಾದ್ರೆ ಅಂತರ್ಮುಹೂರ್ತದೊಳಗೆ 4 ಘಾತಿ ಕರ್ಮಗಳ ನಾಶ ಆಗಿ ಹೋಗಬೇಕಾದ್ರ ನಾ ಚಕ್ರವರ್ತಿ ವೈಭವನ್ನೆಲ್ಲ ಬಿಟ್ಟುಬಿಟ್ನಪ್ಪ, ಸಾಕು, ಎಷ್ಟು ಭಾರ ತಲೆ ಮೇಲೆ ಅಂತ ಒಂದು ಸಮಯವೇ ಬಂದಿರಬೇಕಂದ್ರೆ ಬಿಟ್ಟು. ಈಗ ನಿರ್ಧಾರ
ಅಂಥೇಳಿ ಬಂದಿದ್ದಿರ್ಬೋದು ವಿಕಲ್ಪ. ಬಿಟ್ಟಂಥೇಳಿ ವಿಕಲ್ಪ ಬರಲಿಲ್ಲ. ನಮ್ಗೆ ಏನಾದರೂ ಬಿಟ್ರೆ ಅದರದ ಜಾಹೀರಾತು. ಅದು ಜಾಹೀರಾತು ಆಗುವ ಸನ್ನಿವೇಶದೊಳಗನೆ ನಾವು ಬಿಡ್ತೇವೆ. ಹೌದಿಲ್ಲ? ವ್ರತ ನಮ್ಮಷ್ಟಕ್ಕೆ ನಾವು ತ್ರಿಲೋಕ ಪೂಜ್ಯ ಪ್ರಭುವಿನ ಚರಣಾರವಿಂದದೊಳಗೆ ಭಕ್ತಿ ಭಾವ ಶ್ರದ್ಧೆಯಿಂದ ಯಾವ ವ್ರತ ಇಂದಿನವರೆಗೆ, ದೈನಂದಿನ ವ್ರತ ಇರಲಿ, ಪರ್ವಕಾಲೀನ ವ್ರತ ಇರಲಿ, ಯಾವ ವ್ರತ ಇಂದಿನವರೆಗೆ ನಮ್ಮಷ್ಟಕ್ಕೆ ನಾವು ಸ್ವೀಕಾರ. ದೀಕ್ಷೆ ತಗೊಳ್ಳೋದಿತ್ತ, ಬ್ರಹ್ಮಚರ್ಯ ವ್ರತ ತಗೊಳ್ಳೋದಿತ್ತ, ಅಂದ್ರೆ ರಾಜ್ಯಾಭಿಷೇಕ ದಿವಸ ತಗೊಳ್ಳೋದ್ರೆ ಇವೆಲ್ಲ ಮೊದಲಿಂದ ಪರಿಪಾಠದ. ಯಾಕೆ? ಎಲ್ರಿಗೂ ಗೊತ್ತಾಗಿಲ್ಲ. ಇಲ್ಲ, ಒಂದು ವಿಚಾರ ಮಾಡಿದ್ರೆ ಪ್ರಭಾವನೆ ಆಗಲಿ ಅಂತ ಮಾಡ್ತಾರಂತ ಅನ್ಬಹುದು. ಅನ್ನಬೇಕು ಅಂತ ಆಗ್ತಿಲ್ಲ ನೋಡ್ರಿ, ಅನ್ಲಿಕ್ಕೆ ಪ್ರಶಸ್ತಿ ಏನ್ ಬೇಕಾದ್ರೆ ನಾವು ಅನ್ಬೋದ್ರಿ. ಎಲ್ಲಾ ಪ್ರಕಾರ ಶಾದ್ವಾಗಮಯ ಇದೀರಿ. ಆದ್ರೆ ಹಾಯಿ ಎಂದಾದರೂ ಆಗಿದ್ದಿರ್ಬೋದ್ರಿ, ಎಂದಾದರೂ ಒಮ್ಮೆ ಅಲ್ಲ ಅನೇಕ ಬಾರಿ ಆಗಿದ್ದಿರ್ಬೋದ್ರಿ. 6 ಖಂಡದ ಅಧಿಪತಿನೇ ಇದನ್ನೆಲ್ಲ ತ್ಯಾಗ ಮಾಡಿ ಹೋಗಲಂದ ಮೇಲೆ ನಾನು ಯಾವ ತುಚ್ಛ ಈಶ್ವರೇಕ ನಂದಂತ ಹೇಳಿ ಕೂತಿದ್ದೇನೋ ಅಂಥೇಳಿ ವೈರಾಗ್ಯ ಪ್ರಾಪ್ತ ಎಷ್ಟೋ ಜೀವಗಳಿಗೆ ಕಾಲ ಕಾಲಕ್ಕ ದೀಕ್ಷಾ ಕಲ್ಯಾಣದ ದಿವಸ ಆಗಿದ್ದಿರ್ಬಹುದ್ರಿ. ಎಷ್ಟೋ ಜೀವಗಳಿಗೆ ಕಾಲ ಕಾಲಕ್ಕ ಯಾವ ತೀರ್ಥಂಕರ ಪ್ರತ್ಯಕ್ಷ ದೀಕ್ಷಾ ಕಲ್ಯಾಣ. ಇತಿಹಾಸ ಪುರಾಣನ ಬರ್ತಿದ್ದಿಲ್ಲ, ಪುರಾಣದೊಳಗಿನ ವೃಷಭ ದೇವನ ಜೊತೆಗೆ, ವೃಷಭ ದೇವ ದೊರೆಯ ಜೊತೆಗೆ ಎಷ್ಟು ಜನ ದೀಕ್ಷಿತಾದರು. ಅವರೆಲ್ಲ ಬರೇ ಹಾಗೇ ಆದರೋ ಅಥವಾ ಇವ್ರು ಬಿಡ್ತಾ ಇದ್ದಾರೆ ಅಂದಮೇಲೆ ಇದರೊಳಗೆ ಏನು ಅರ್ಥ ಇಲ್ಲ ಅಂತ ಹೇಳಿ ಸ್ವಲ್ಪ ತಿಳಿದಿರ್ಬೇಕು. ಇಂಥ ಮಹಾಪುರುಷರು ಇದನ್ನ ತ್ಯಾಗ ಮಾಡ್ತಾ ಇದ್ದಾರೆ ಅಂದಮೇಲೆ ಇದರೊಳಗೆ ನಿಜವಾಗಿ ಸಾರ ಇರ್ಲಿಕ್ಕಿಲ್ಲ. ಇಷ್ಟರ ವಿಕಲ್ಪ ಇರೋದಿಲ್ಲ. ತೀರ್ಥಂಕರರ ಸಾಕ್ಷಾತ್ ಯಾವ ಸಮಯದೊಳಗೆ ದೀಕ್ಷಾ ತಗೊಂಡ್ರು ಆವಾಗಂತೂ ಆ ಸನ್ನಿವೇಶವೇ ಅಲೌಕಿಕ ಇರ್ತಿದೆ. ಅವರದ ಈ ಭೂಮಂಡಲದೊಳಗೆ ಪ್ರಭಾವನೆ ಬೇರೆನೆ ಇರ್ತಿದೆ, ಅವ್ರ ವರ್ಚಸ್ವನ ಬೇರೆ ಇರ್ತಿದೆ. ಪ್ರಭಾವನೆ ಅಂತಂದ್ರೆ ಪ್ರಭಾವನಾ ಅಂಗಲ್ಲ, ಅವ್ರ ವರ್ಚಸ್ವನ ಬೇರೆ ಇರ್ತಿದೆ. ಸ್ವರ್ಗ ಎಲ್ಲ ಇಳಿದು ಬಂದಿರ್ತಿದ್ರೆ ಹಾಗಾದ್ರೆ ಸಾಮಾನ್ಯ ಜನರ ಮೇಲೆ, ಸಾಮಾನ್ಯ ಅರ್ಥಾತ್ ಸರಳ ಹೃದಯಗಳ ಮೇಲೆ ಯಾವ್ಯಾವ ಪ್ರಕಾರದ ಪ್ರಭಾವ ಬೀರಿದ್ದಿರಬಹುದ್ರಿ. ಅದ ಕಲ್ಪನಾ ಮಾಡಿಕೊಳ್ಳೋದು. ಕೂತಲ್ಲಿ ನಿಶ್ಚಿಂತವಾಗಿ ಕೂತ ಇಂಥ ಘಟನೆಗಳನ್ನ ಅಲ್ಲಿ ಆ ಘಟನೆಯೊಳಗೆ ಸಮಾವೇಶ ಆಗಿ ಅವಲೋಕನೆ ಮಾಡುತ್ತೆ. ಕುರ್ಚಿ ಮೇಲೆ ಕೂತಲ್ಲೇನ ಹಿಂದಿನ 20 ವರ್ಷದ ಹಿಂದಿನ ಮನೆ ಕಟ್ಟಿದಾಗ ಏನೇನಾಯ್ತು ಅದನ್ನ ನೆನೆಸ್ಕೊಂತಾ ಇರ್ತೀವಿ. ಅಥವಾ ಮೊಟ್ಟ ಮೊದಲಿಗೆ ಹೆಣ್ಣು ನೋಡಕ್ ಹೋದ್ನವಾಗ ಏನ್ ನಮ್ಮಷ್ಟಕ್ಕೆ ನಾವೇ ನಗ್ತೀವಿ. ಹೌದು ಅಥವಾ ಅವೆಲ್ಲ ಘಟನೆ ನೆನಪಾಗ್ತದೆ. ಹಾಗೆ ಆಗಮದೊಳಗೆ ಓದಿರುವಂತಹ ದೀಕ್ಷಾ ಕಲ್ಯಾಣಿಕರ ಘಟನೆ, ಕೇವಲ ಜ್ಞಾನ ಕಲ್ಯಾಣಿಕರ ಘಟನೆ ಸ್ಮರಿಸಿಕೊಂಡ ಪರೋಕ್ಷ ರೂಪದಿಂದ ಭೂತಕಾಲದೊಳಗೆ ಆಗಿ ಹೋದಂಥ ಧಾರ್ಮಿಕ ಕಾರ್ಯಕ್ಕ ಅನುಮೋದನೆ ಕೊಟ್ಟ ಭವಿಷ್ಯದೊಳಗೆ ನಾವು ಅಂಥ ಕಾರ್ಯಕ್ಕೆ ಪಾತ್ರ ಆಗ್ತೇವೆ. ಆಗಿ ಹೋಗಿದ್ದೆಲ್ಲ ಇನ್ನೇನು ಅನುಮೋದನೆ ಕೊಡೋದಕ್ಕ ಭಾವಸಹಿತ ಅನುಮೋದೆ. ಮೃತ್ಯು ಮಹೋತ್ಸವ ಪಾಠದೊಳಗೆ ಬರ್ತಿದ್ರೆ ನಾಳೆ ಎಲ್ಲರೂ ಹಿಡ್ಕೊಂಡು ಬರೆಯತ್ತೆ. ಏನ ಮೃತ್ಯುಮೋತ್ಸವ ಎಲ್ಲೈತ್ರಿ ಅದ ಪುಸ್ತಕ. ಒಂದ್ಸಲ ಅನ್ನೋದು ಅವೆಲ್ಲ ಭೂತಕಾಲದೊಳಗೆ ಹೊರಟು ಹೋಗ್ತಾ ಇದ್ದಾವೆ. ಇಷ್ಟು ಹೊಸ ಹೊಸ ಪುಸ್ತಕನ ಬರ್ತಾ ಇವಾಗ ನಾವು ಏನೇನಂತ ಹೇಳಿ ಏನೇನಂತ ಹೇಳಿ ಹೌದೇ. ಹಾಗಾದರೆ ಚಿನವಾಣಿ ಕೂಡ ಅಧಿಕಾದ ನಂತರ ರುಚಿ ನಮ್ಮಲ್ಲೇ ಆಗ್ತಾ ಇದೆಯೋ ಅಥವಾ ಎಷ್ಟೆಷ್ಟು ನಮ್ಮ ದೋಷಗಳನ್ನ ಕೆದರ್ತಿದೆಯೋ. ಎಷ್ಟೆಷ್ಟು ಅದಾವ ದೋಷ, ಎಷ್ಟೆಷ್ಟು ಅದಾವ, ಬರೀ ದೋಷನೇ ಇದಾವ. ಕೆದರದಲ್ಲೆಲ್ಲ ದೋಷನ. ಅವರು ವಸ್ತುಪಾಲ ತೇಜಪಾಲ ಇದ್ರಲ್ಲ, ಅವರ
ಚಿನ್ನವನ್ನ ನೆಲದೊಳಗೆ ಹೂಳಿಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ ನೆಲ ಅಯ್ಯೋ ವೇಳೆದೊಳಗೆ ಚಿನ್ನನ ಸಿಕ್ಕಿದೆ. ಕಥೆ ಗೊತ್ತಿದೆ ಏನಂದ್ರೆ ವಸ್ತುಪಾಲ್ ತೇಜ್ಪಾಲ್ ಅಬು ಪಹಾಡದ ಮೇಲೆ ಮಂದಿರ ಕಟ್ಸಿರಲ್ಲ ಸಂಗಮರವರಿ. ಅಬು ಪಹಾಡದ ಮೇಲೆ ಮಂದಿರ, ಅಮೃತಶಿಲೆಯ ಮಂದಿರ ಇದೆ. ಅವ್ರು ಇನ್ನೇನು ಆಸ್ತಿ ಎಲ್ಲಿ ಇಡೋದ ಅಂತ ಹೇಳಿ ನೆಲದೊಳಗೆ ಹೂಳಿ ಇಡಬೇಕು ಅಂತ ಹೇಳಿ ನೆಲ ಅಗಿಲಿಕ್ಕೆ ಹೋದ್ರೆ ಅಲ್ಲಿ ಚಿನ್ನನೇ ಸಿಕ್ಕಿದ್ರೆ, ಓಹೋ ಈ ನಿಸರ್ಗದೊಳಗ ನನ್ನದನ್ನೋದೇನಿಲ್ಲ, ನಿಸರ್ಗ ಸಂಪೂರ್ಣ ಸಮೃದ್ಧನೇ ಇದೆ ಅಂತ ಹೇಳಿ ಹೇಳಿದಂತ ಆ ಜಿನಪ್ರಭುವನ್ನು ವಿರಾಜಮಾನ ಮಾಡುವ ಮಂದಿರ ಕಟ್ಸೋಣ ಅಂತ ಹೇಳಿ ಮಂದಿರ ಕಟ್ಸಿದ್ರು ತಮ್ಮ ಅಸ್ತಿತ್ವ. ಹೀಗೆ ಮಂದಿರ ಆಗ್ತಾವ್ರೆ. ಇಂದ ಮಂದಿರ ಎಲ್ಲಾರ ಹತ್ರ ಭಿಕ್ಷಾ ಬೇಡಿ ಆಗ್ತಾನಿದ್ದಾವ ವಯಸ್ಸ ಒತ್ತಾಯಪೂರ್ವಕ ನೀವಿಷ್ಟು ಕೊಡ್ಲೇಬೇಕು. ಅದಕ್ಕೆ ಏನೇನು ಮಾಡೋದು ಮತ್ತೆ ಸರ್ಕಾರ ಸಹಾಯ ಸ್ಯಾಂಕ್ಷನ್ ಹೇಳ್ತಿರಲ್ಲ ನೀವು. ಎಲ್ಲಿದೆ ಧರ್ಮ ಸೂಕ್ಷ್ಮ? ನಾವು ಇದನ್ನೆಲ್ಲ ಧರ್ಮನ ಅಂತ ಇದ್ದೇವೆ. ನಾವು ಸರ್ಕಾರದಿಂದ ಲಾಭ ಪಡಿಬೇಕು, ಗೌರ್ಮೆಂಟ್ದಿಂದ ಎಷ್ಟು ದುಡ್ಡು ಬರ್ತು ನಾವು ಮಂದಿರ. ನೀವೇನು ಮಾಡಿದೆಯಪ್ಪ? ಏನ್ ಮಾಡಿ? ಜೀವನಿಗೆ ಚೈತನ್ಯ ರಾಜನಿಗೆ ಪ್ರಶ್ನೆ ಮಾಡೋದಿದೆ ರೀ, ವ್ಯಕ್ತಿಗಲ್ಲ. ವಿಕಲ್ಪ, ಯಾವುದಕ್ಕೆ ವಿಕಲ್ಪ ಅಂತಾರೋ ಯಾವುದೇ ಹ್ಯಾಂಗಿದೆಯೋ ಹಾಗೆ ತಿಳಿಯುವಂತಹ ಜ್ಞಾನದ ಸ್ವಭಾವಕ್ಕೆ ವಿಕಲ್ಪಾತ್ಮಕ ಜ್ಞಾನ ಅಂತಾರೆ. ನಿನ್ನೆ ಹೇಳಿದ್ದ ವಿಷಯದ ಚಿಂತನ ಮಂಥನ ಆಯ್ತಂದ್ರೆ ಏನು ಹೇಳಿದ್ದಿತ್ತು? ಇದು ದೇಹ ಇದೆ, ಇದು ಸಂಯೋಗ ಇದೆ, ಇದು ಪರಪದಾರ್ಥ ಇದೆ, ಇದು ಚೈತನ್ಯ ಇದೆ, ಇದು ನಾನಿದ್ದೇನೆ, ಇದು ಕ್ಷಣಿಕ ಇದೆ, ಇದು ಶಾಶ್ವತ ಇದೆ. ಈ ಪ್ರಕಾರ ಯಾವುದು ಆಗಿದೆಯೋ ಹಾಗೆ ತಿಳಿಯೋದು ಇದು ಪರಮ ಸ್ವತಂತ್ರ ಇದೆ. ಇದು ಇದರ ಆಧೀನ ಇಲ್ಲ. ಕಿವಿ ಕೊಡುವುದರಿಂದ ಗಡಿಯಾರ ನಡೀತಿದೆ, ಶೆಲ್ಲ ಹಾಕೋದ್ರಿಂದ ನಡೀತಿದೆ. ಯಾವುದರಿಂದ ನಡೀತಿದೆಪ್ಪ? ಶೆಲ್ಲ ಹಾಕೋದ್ರಿಂದ. ಪೆಟ್ರೋಲ್ದಿಂದ ಗಾಡಿ ಓಡ್ತಿದೆ, ಡೀಸೆಲ್ದಿಂದ ಓಡ್ತಿದೆ, ಏನು ವಾಹನ ಚಾಲಕನಿಂದ ಓಡ್ತಿದೆ. ಇವೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆದ್ರ ಈ ಪದಾರ್ಥದ ಪೃಥಕತೆ ಸ್ವತಂತ್ರತೆ ಸ್ಪಷ್ಟ ಕಂಡ ಬಂದ್ರ ಅದಕ್ಕೆ ಸವಿಕಲ್ಪ ಜ್ಞಾನ ಅಂತಾರೆ. ನಾಣಂ ಅಠವಿಯಪ್ಪು ಇಂದ ಅಪ್ಪಾಜಿ ಹೇಳಿದ್ರು ಮೋಕ್ಷಶಾಸ್ತ್ರದ ಪ್ರವಚನಗಳಿಗೆ. ನಾನು ಅದೇ ವಿಷಯವನ್ನ ಅಷ್ಟು ಪ್ರಭಾವಿತ ಆಗಿ ಇಲ್ಲಿಯೂ 2-3 ಬಾರಿ ಹೇಳಿದ್ದೇನೆ. ಪ್ರವಚನ ಸಾಲ 124 ಗಾತಿ. ನಾಣಂ ಅಠವಿಯಪ್ಪು ಜ್ಞಾನ ಅರ್ಥ ವಿಕಲ್ಪಾತ್ಮಕ ಇದೆ. ನಾನಂ ಅರ್ಥವಿಯಪ್ಪೋ ಅಲ್ಲಿ ಬೃಹದ್ರವ್ಯ ಸಂಗ್ರಹದೊಳಗೆ ಇದೇ ಶಬ್ದ ಬರ್ತಿದೆ, ಅಲ್ಲಿ ಜ್ಞಾನ 8 ಪ್ರಕಾರದಿದೆ ಅಂತ ಹೇಳಿ ಅರ್ಥ ಇದೆ. ಶಬ್ದ ಅಂತೂ ಪ್ರಾಕೃತ ಇಷ್ಟೇ. ನಾಣಂ ಅರ್ಥವಿಯಪ್ಪೋ ಅಂದ್ರ ಜ್ಞಾನ 8 ಪ್ರಕಾರದಿದೆ. ಯಾವ್ದು? ಮತಿ ಶ್ರುತ ಅವಧಿ ಮನಪದಿ ಕೇವಲ ಕುಮತಿ ಕುಶ್ರುತ ಕುವಪತಿ 8 ಪ್ರಕಾರದ ಪರ್ಯಾಯ ಜ್ಞಾನಗಳು. ಇದು ಬೃಹದ್ರ ಇಲ್ಲೇ ಬಂತು ನೋಡ್ರಿ, ಅಧ್ಯಾತ್ಮ ಮತ್ತು ಸಿದ್ಧಾಂತ. ಜ್ಞಾನ ಪ್ರಧಾನ ಆಗಮದೊಳಗೂ ಕೂಡ ಅನೇಕ ವಿಧ ಅದಾವ್ರಿ. ಅದು ತಪ್ಪಿದೇನ? ಜ್ಞಾನ 8 ಪ್ರಕಾರದಿದೆ ಅಂತ ಹೇಳಿ ಹೇಳೋದು ಅದು ತಪ್ಪಿಲ್ಲ, ಅದು ಪರಮ ಸತ್ಯ ಇದೆ. ಇಲ್ಲಿ ನಾಣಂ ಅರ್ಥವಿಯಪ್ಪು ಪ್ರವಚನ ಸಾರದೊಳಗೆ ಯಾವ ಅಧ್ಯಾಯದ? 124ನೇ ಗಾಥೆ ಅಂದ್ರ 3 ಅಧ್ಯಾಯ ಅದಾವ್ರಿ. ಯಾವ ಅಧ್ಯಾಯದ? ಜ್ಞೇಯ ತತ್ವ ಪ್ರಜ್ಞಾಪನೆ. ಜ್ಞಾನ ತತ್ವ ಪ್ರಜ್ಞಾಪನೆಯೊಳಗ 92 ಗಾಥೆ. ಮುಂದೆ 200ರವರೆಗೆ ಜ್ಞೇಯ ತತ್ವ ಪ್ರಜ್ಞಾಪನೆ. 201ರಿಂದ ಚರಣಾಳು ಯೋಗ ಸೂಚಕ ಚೂಲಿಕೆ ಅಧ್ಯಾಯಗಳ ಹೆಸರಿನ ಮೇಲೆ ಚಿಂತನೆ ಮಾಡಿದರ ಅಧ್ಯಾಯಗಳ ಹೆಸರನ್ನ ಯಾವ ಪ್ರಕಾರ ಇಲ್ಲಿ ಸೂಕ್ಷ್ಮ ಭಗವದ್ ಧರ್ಮದೊಳಗ ಅನೇಕಾನೇಕ ತೆಗೆತಾ ಹೋದ ಹಾಗೆ ಅರ್ಥಗಳ ಬರ್ತಾನೆ ಇದಾವೆ. ಆ ಪ್ರಕಾರ ಬರೀ ಆ ಅಧ್ಯಾಯಗಳ ಅಧಿಕಾರಗಳ ಹೆಸರು ಚಿಂತನೆ ಮಾಡಿದ್ರೆ ಅನೇಕಾನೇಕ ವಿಷಯ ಬರ್ತಾ ಇರ್ತವೆ. ಅದಕ್ಕೆ ಅರ್ಥಕೋಶ ಅಂತಾರೆ. ಶಬ್ದಕ್ಕ ಅದು ಅರ್ಥಕೋಶ.
ಅನೇಕಾನೇಕ ವಿಷಯ ಬರ್ತಾ ಇರ್ತಾವಲ್ಲ ಅದಕ್ಕೆ ಅರ್ಥ. ಆಮೇಲೆ ರಸಕೋಶ ಇಲ್ಲ, ರಸಕೋಶ ಮಾಡುದು. ಅಲ್ಲಿ ನಾಣಂ ಅರ್ಥವಿಯಪ್ಪೋ ಏನು ಹೇಳಿದ್ರು, ಜ್ಞಾನ ಅರ್ಥವಿಕಲ್ಪಾತ್ಮಕ ಇದೆ. ಅರ್ಥಾತ್ ಇದರಿಂದ ಭಿನ್ನ ಅಂಚಳಿ ಯಾವುದು ತಿಳಿತಿದೆಯೋ, ಒಂದನ್ನು ಇನ್ನೊಂದರ ಜೊತೆಗೆ ಯಾವುದು ಏಕರೂಪ ಮಾಡ್ತಿದೆಯೋ ಅದು ಜ್ಞಾನನ ಅಲ್ಲದೆ. ಶ್ರೀಮಂತರ ಸ್ವಾಮಿಯ ದಿವ್ಯ ಧ್ವನಿಯ ಸಾರ ರೂಪಿದೆ ಪ್ರವಚನ ಸಾರ. ಸಾರ ಅಂದ್ರೆ ಸತ್ವಯುತ ಸಂಗ್ರಹ, ಅದರೊಳಗಿಂದ ಸ್ವಲ್ಪ ಅಂಶ ಅವರು ಹೇಳಿದ್ದಾರೆ. ಯಾರ ಒಂದು ಗುಂಡಲಿ ಯಾವುದ್ರೊಳಗಿಂದ ಶ್ರೀಮಂತರ ಸ್ವಾಮಿಯ ದಿವ್ಯ ಧ್ವನಿಗಳಿಗಿಂತ ಒಂದು ಸ್ವಲ್ಪ ಹೇಳಿದ್ದಾರೆ. ನಾಣಂ ಅಡ್ಡ ಜ್ಞಾನ ಯಾವುದಕ್ಕಂತನೋ, ಯಾವುದ ಅರ್ಥವಿಕಲ್ಪ, ಅರ್ಥವಿಕಲ್ಪ ಅರ್ಥಾತ್ ಇದು ಹೀಗಿದೆ, ಇದು ಹೀಗಿದೆ, ಇದು ಬೇರೆ ಇದೆ, ಇದು ಬೇರೆ ಇದೆ. ತಿಳಿಯೋದ್ರೆ ಇದ್ರ ಶಬ್ದ ಹೇಳಿದ್ದೀನಿ ನಾನು, ತಿಳಿಯೋದು. ಶರೀರ ಬೇರೆ, ಜೀವ ಬೇರೆ, ತಿಳಿದು ಬರೋದು ಪ್ರತ್ಯಕ್ಷ. ಹಾಗೆ ಪ್ರತ್ಯಕ್ಷ ಅಂದ್ರೆ ಹೇಗ, ಈ ಗ್ರಂಥ ಬೇರೆ ಇದೆ, ಈ ಗ್ರಂಥ ಬೇರೆ ಇದೆ, ಇದು ನಮಗೆ ಹಾಗೆ ಪ್ರತ್ಯಕ್ಷ ಇಂದ್ರಿಯದ ಮೂಲಕ ಕಾಣಿಸ್ತಿದೆಲ್ಲ, ಹಾಗ ಜ್ಞಾನದೊಳಗೆ ಅವರಿಗೆ ತಿಳಿದು ಬರ್ತಿದೆ. ಏನ ದೇಹ ಬೇರೆ ಇದೆ, ಜೀವ ಬೇರೆ, ಕರ್ಮದ ಉದಯ ಬೇರೆ ಇದೆ, ರಾಗ ಪರಿಣಾಮ ಬೇರೆ ಇದೆ, ರಾಗ ಪರಿಣಾಮ ಬೇರೆ ಇದೆ, ಜ್ಞಾನ ಸ್ವಭಾವ ಬೇರೆ ಇದೆ. ಇದು ಅಭ್ಯಾಸ ಇದೆ ರೀ. ಇದಕ್ಕೆ ಜ್ಞಾನದ ವಿಕಲ್ಪ ಅಂತಾರೆ. ಅರ್ಥಾತ್ ಜ್ಞಾನ ವಿಕಲ್ಪಾತ್ಮಕನೇ ಇದೆ, ಸವಿಕಲ್ಪ ಜ್ಞಾನದ ಚರ್ಚೆ ರೀ ಅದ. ಜ್ಞಾನ ವಿಕಲ್ಪಾತ್ಮಕನೇ ಇದೆ, ಒಂದರೊಳಗೆ ಒಂದು ಏಕ ಮಾಡ್ತಿತ್ತು, ಒಂದರ ಜೊತೆಗೆ ಇನ್ನೊಂದನ್ನ ಬೆರೆಸ್ತಿತ್ತು ಅಂದ್ರೆ ಅದಕ್ಕೆ ಜ್ಞಾನನ ಅನ್ಸುತ್ತೆ. ಬೆರೆತಿರುವ ಅವಸ್ಥೆಯೊಳಗೂ ಕೂಡ ಎರಡನ್ನ ಎರಡಾಗಿ ಯಾವ್ದು ನೋಡ್ತಿದ್ಯೋ ಅದು ಶುಕ್ಲ ಜ್ಞಾನ ಬೇಕಾದ್ರೆ ಜ್ಞಾನ ಅವಾಗೂ ಸವಿಕಲ್ಪ ಇರ್ತಾರೆ, ನಿರ್ವಿಕಲ್ಪ. ಸವಿಕಲ್ಪ ಇರುವೆಳೆದೊಳಗೂ ಕೂಡ ನಿರ್ವಿಕಲ್ಪ ಆತ್ಮನ ಅನುಭೂತಿಯ ಕಡೆಗೆ ಉದ್ಯಮಶೀಲ. ನಿರ್ವಿಕಲ್ಪ ಅನುಭೂತಿ ಹೇಳ್ತಾ ಇದ್ದೇನೆ ನಾನು. ವಿಕಲ್ಪದೊಳಗ ನಿರ್ವಿಕಲ್ಪ ಸವಿಕಲ್ಪ ಅಲ್ಲ, ಜ್ಞಾನದ ಸ್ವಭಾವನ ಸವಿಕಲ್ಪಾತ್ಮಕ ಇದೆ. ಆ ಶುಕ್ಲ ಧ್ಯಾನದ ಸಮಯದೊಳಗೂ ಕೂಡ ಜ್ಞಾನ ತನ್ನ ಸ್ವಭಾವದಿಂದ ಚ್ಯುತ ಆಗುವುದಿಲ್ಲ, ಸ್ವಭಾವವನ್ನು ಬಿಟ್ಟು ಕೊಡುವುದಿಲ್ಲ. ಆದ್ರ ಆ ಸವಿಕಲ್ಪ ಜ್ಞಾನದ ಉದ್ಯಮ ನಿರ್ವಿಕಲ್ಪ ಅನುಭೂತಿಯ ಕಡೆಗೆ ನಡೆದ